Are you able to see the slides? Hello? Yes, sir. Okay. So we're starting with a new concept which is called as a function of a single random variable. Okay. So until now, you know the equation for expectation. So you know that expectation of g of x is given by the formula integration from minus infinity to infinity g of x. It is multiplied by what? A PDF of the function. Okay. So this already you have learned. Okay. So now let us introduce a new concept. So here we are considering a random variable y, and you are applying y is equal to g of x. Okay, so your y is what? It is dependent variable and x is the independent variable. So assigning this function g of x to y. Okay, so g of this is some function is g ಅಂತ ಇದೆಯಲ್ಲ ಇದು ಏನಾದರೂ ಅನ್ಕೊಳ್ಳಿ. So you are applying this function on what? On variable x, and that will be mapped to what? Y. Okay, ಸೊ ಇದರಿಂದ ಏನಾಗುತ್ತೆ ಅಂದರೆ let us look over here. ಸೊ ಇವಾಗೇನು ಎಕ್ಸ್ ಅನ್ನೋದು ಒಂದು ವೇರಿಯೇಬಲ್ ಇತ್ತಾ, ಈ ಥರದೊಂದು ಎಕ್ಸ್ ಅಂತ ಒಂದು ವೇರಿಯೇಬಲ್ ಇತ್ತು. ಓಕೆ, ಸೊ ಎಕ್ಸಿಗೆ ಏನು ಮಾಡಿದ್ರಿ, ಒಂದು ಎಸ್ ಆಫ್ ಎಕ್ಸ್ ಅಂತ ಬಂತು. ಸೊ ದಿಸ್ ಇಸ್ ವಾಟ್ ಸ್ಯಾಂಪಲ್ ಸ್ಪೇಸ್. ಸೊ ದಿಸ್ ಇಸ್ ವಾಟ್ ಯು ಆರ್ ಗೆಟಿಂಗ್ ದ ಸ್ಯಾಂಪಲ್ ಸ್ಪೇಸ್ ಫಾರ್ ರ್ಯಾಂಡಮ್ ವೇರಿಯೇಬಲ್. ಇದ್ರ ಮೇಲೆ ಓಕೆ, ಈ ಈ ಬರುತ್ತಲ್ಲ ಸ್ಯಾಂಪಲ್ಸ್, ಅದ್ರ ಮೇಲೆ ಒಂದು ಫಂಕ್ಷನ್ ಅಪ್ಲೈ ಮಾಡ್ತಾರೆ. ಯಾವ ಫಂಕ್ಷನ್? ಜಿ ಅಂತ ಕರಿತಿದ್ರು ಫಂಕ್ಷನ್ ಹೆಸರು. ಯಾವ ಫಂಕ್ಷನ್ ಅಂತ ಗೊತ್ತಿಲ್ಲ. ಇಟ್ ಕ್ಯಾನ್ ಬಿ ಎ ಲೀನಿಯರ್ ಫಂಕ್ಷನ್. ಓಕೆ, ಅಥವಾ ಇಟ್ ಕ್ಯಾನ್ ಬಿ ಎ ಕ್ವಾಡ್ರಾಟಿಕ್ ಫಂಕ್ಷನ್. ಏನೋ ಒಂದು ಫಂಕ್ಷನ್, ಆಂಪ್ಲಿಫಿಕೇಶನ್, ಏನಾದರೂ ಒಂದು ಫಂಕ್ಷನ್ ಇರಲಿ. ಸೊ ಎವ್ರಿಥಿಂಗ್ ಈಸ್ ಕಾಲ್ಡ್ ಬೈ ಜನರಲ್ ಟರ್ಮ್ ಆಸ್ ವಾಟ್? ಜಿ ಅಂತ. ಜಿ ಮತ್ತು ಬ್ರಾಕೆಟ್ ಇದೆ, ಇದರೊಳಗಡೆ ಒಂದು ಫಂಕ್ಷನ್ ಇದೆ. ಇದು ಜಿ ಅನ್ನೋದು ಒಂದು ಫಂಕ್ಷನ್. ಇದನ್ನ ಯಾವ್ದ್ರ ಮೇಲೆ ಅಪ್ಲೈ ಮಾಡ್ತಿದ್ದೀರಾ? ಎಕ್ಸ್ ಮೇಲೆ ಅಪ್ಲೈ ಮಾಡ್ತೀರಾ. ಓಕೆ, ಎಕ್ಸ್ ಮೇಲೆ ಅಪ್ಲೈ ಮಾಡಿದ್ಮೇಲೆ ಏನು ರಿಸಲ್ಟ್ ಬರುತ್ತಲ್ಲ, ಸೊ ಆ ರಿಸಲ್ಟ್ನ ಏನಂತ ಕರಿತೀರಾ? ವೈ ಅಂತ ಕರಿತೀರಾ. ಓಕೆ, ಯು ಆರ್ ಕಾಲಿಂಗ್ ದಟ್ ಆಸ್ ವಾಟ್? ವೈ. ವೈ ಈಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್. ಓಕೆ, so so this is what we'll be making use over here. Okay, so y is equal to g of x. So this is used in case of amplification, level shifting, clipping, finding the power. ಇದೆಲ್ಲ ಫೈಂಡ್ ಔಟ್ ಮಾಡೋಕೆ ಏನು ಮಾಡ್ತೀರಾ? ಈ ಥರದ ಈಕ್ವೇಷನ್ನ ಯೂಸ್ ಮಾಡ್ತೀರಾ. ಓಕೆ, ಸೊ ಒನ್ ಸೆಂಟೆನ್ಸಲ್ಲಿ ಹೇಳ್ಬೇಕು ಅಂತ ಏನು ಅಂತ ಹೇಳಿದ್ರೆ, ಒಂದು ವೇರಿಯೇಬಲ್ ಎಕ್ಸ್ ಅಂತ ಇರುತ್ತೆ, ಆಯಿತಾ? ಸೊ ಇದಕ್ಕೊಂದು ಸೆಟ್ ಆಫ್ ಸ್ಯಾಂಪಲ್ಸ್ ಎಸ್ ಆಫ್ ಎಕ್ಸ್ ಅಂತ ಇರುತ್ತೆ. ಓಕೆ, ಸೊ ನಿಮಗೆ ಒಂದು ಫಂಕ್ಷನ್ ಇರುತ್ತೆ, ಜಿ ಅನ್ನೋದು ಒಂದು ಫಂಕ್ಷನ್ ಇರುತ್ತೆ. ಇದು ಯಾವ ಫಂಕ್ಷನ್ ಅಂತ ನಿಮ್ಗೆ ಗೊತ್ತಿಲ್ಲ. ಈ ಜಿ ಅನ್ನೋದು ಫಂಕ್ಷನ್ ಆಂಪ್ಲಿಫಿಕೇಶನ್ ಫಂಕ್ಷನ್ ಇರ್ಬೋದು, ಲೆವೆಲ್ ಶಿಫ್ಟಿಂಗ್ ಫಂಕ್ಷನ್ ಇರ್ಬೋದು, ಕ್ಲಿಪ್ಪಿಂಗು, ಇಲ್ಲ ಪವರ್ ಫಂಕ್ಷನ್ನು, ಅಥವಾ ಲೀನಿಯರ್ ಫಂಕ್ಷನ್ನು, ಅಥವಾ ಕ್ವಾಡ್ರಾಟಿಕ್ ಫಂಕ್ಷನ್, ಏನಾದರೂ ಆಗಲಿ. ಓಕೆ, ಇದು ಒಂದು ಫಂಕ್ಷನ್ ಅಷ್ಟೇ. ಈ ಫಂಕ್ಷನ್ನ ನೀವು ಎಕ್ಸಿಗೆ ಅಪ್ಲೈ ಮಾಡಿದ್ರೆ ನಿಮಗೆ ಔಟ್ಪುಟ್ ಏನು ಬರುತ್ತಲ್ಲ, ದಟ್ ಈಸ್ ವಾಟ್? ವೈ. So y is equal to what? G of x. Okay. So y is equal to g of x. Okay. So if we do this, the advantage is, ಇದರಿಂದ ಏನು ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಫಂಕ್ಷನ್ ಎಕ್ಸ್ ಮೇಲೆ ಅಪ್ಲೈ ಮಾಡಿದ್ರೆ ನಿಮಗೆ ಎಕ್ಸ್ ಇಂದು ಪಿ ಡಿ ಎಫ್ ಗೊತ್ತಿದ್ರೆ, ಓಕೆ, ಜಸ್ಟ್ ಅಬ್ಸರ್ವ್ ಹಿಯರ್. ಎಕ್ಸ್ ಇನ್ ಪಿ ಡಿ ಎಫ್ ಏನೋ ಎಫ್ ಎಕ್ಸ್ ಆಫ್ ಎಕ್ಸ್ ಅಲ್ವಾ? ಸೊ ನಿಮಗೆ ಎಫ್ ಇಂದು ಪಿ ಡಿ ಎಫ್ ಗೊತ್ತಿದ್ರೆ ನೀವೇನು ಮಾಡ್ಬೋದು ಅಂದರೆ, ದೆನ್ ವಿ ಕ್ಯಾನ್ ಫೈಂಡ್ ದ ಪಿ ಡಿ ಎಫ್ ಆಫ್ ವೈ. ಸೊ ಬರೀ ಎಕ್ಸಿನ ಪಿ ಡಿ ಎಫ್ ಗೊತ್ತಿದ್ರೆ ಸಾಕು, ನೀವೇನು ಫೈಂಡ್ ಔಟ್ ಮಾಡೋದು? ಪಿ ಡಿ ಎಫ್ ಆಫ್ ವೈ ಫೈಂಡ್ ಔಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸಿ ಡಿ ಎಫ್ ಫೈಂಡ್ ಔಟ್ ಮಾಡ್ಬೋದು, ಎಫ್ ವೈ ಆಫ್ ವೈ. ಓಕೆ, ಯು ಕ್ಯಾನ್ ಫೈಂಡ್ ಎಫ್ ವೈ ಆಫ್ ವೈ. So and sy, that is mapping from sx into sy. Okay, this is the advantage. Okay, so what is got that?
ಸೊ ನಿಮಗೆ ಏನಂದ್ರೆ ಒಂದು ಫಂಕ್ಷನ್ನ ಒಂದು ಎಕ್ಸ್ ಮೇಲೆ ಅಪ್ಲೈ ಮಾಡಿದ್ರೆ ಏನು ಔಟ್ಪುಟ್ ಬರುತ್ತಲ್ಲ, ಇದರ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಎಕ್ಸ್ ಇಂದು ಪಿ ಡಿ ಎಫ್ ಗೊತ್ತಿದ್ರೆ ವೈದು ಪಿ ಡಿ ಎಫ್ನು ಕಂಡು ಹಿಡ್ಬೋದು, ಸಿ ಡಿ ಎಫ್ನು ಕಂಡು ಹಿಡ್ಬೋದು, ಮತ್ತೆ ಸ್ಯಾಂಪಲ್ ಸ್ಪೇಸ್ ಎಸ್ ವೈನ ಫೈಂಡ್ ಔಟ್ ಮಾಡೋದು. ಇದೆಷ್ಟು ಇಷ್ಟನ್ನು ಯಾವ್ದನ್ನ ಫೈಂಡ್ ಔಟ್ ಮಾಡ್ತೀರಾ? ಜಸ್ಟ್ ಬಿಕಾಸ್ ಯು ನೋ ದ ವ್ಯಾಲ್ಯೂ ಆಫ್ ವಾಟ್ the PDF of X and you know the what is the function which you are applying. Are you clear with that? Hello? Did you get that? Hello? Okay. ಸೊ ಇನ್ನೂ ಸಿಂಪಲ್ ಆಗಿರ್ಬೇಕು ಅಂದ್ರೆ ಏನು ಅಂದ್ರೆ ಎಕ್ಸ್ ಇರುತ್ತೆ ಅನ್ಕೊಳ್ಳಿ. ಓಕೆ, ಸೊ ಒಂದು ಫಂಕ್ಷನ್ ಜಿ ಅನ್ನೋದು ಒಂದು ಫಂಕ್ಷನ್ ಇರುತ್ತೆ. ಇದನ್ನ ಯಾವ್ದ್ರ ಮೇಲೆ ಅಪ್ಲೈ ಮಾಡ್ತೀರಾ? ಎಕ್ಸ್ ಮೇಲೆ ಅಪ್ಲೈ ಮಾಡ್ತೀರಾ. ಅವಾಗ ನಿಮ್ಗೆ ಔಟ್ಪುಟ್ ಏನು ಬರುತ್ತೆ? ವೈ ಅನ್ನೋದು ಬರುತ್ತೆ. ಓಕೆ, ಸೊ ನೀವು ವೈದು ಪಿ ಡಿ ಎಫ್, ಸಿ ಡಿ ಎಫ್ ಇದನ್ನೆಲ್ಲ ಏನು ಫೈಂಡ್ ಔಟ್ ಮಾಡೋದು ಬೇಡ. ನಿಮಗೆ ಡೈರೆಕ್ಟಾಗಿ ನಿಮಗೆ ಅಕಸ್ಮಾತ್ ಎಕ್ಸಿನ್ ಪಿ ಡಿ ಎಫ್ ಸಿ ಡಿ ಎಫ್ ಗೊತ್ತಿದ್ರೆ ನಿಮಗೆ ಡೈರೆಕ್ಟಾಗಿ ವೈದು ಪಿ ಡಿ ಎಫ್ ಮತ್ತು ಸಿ ಡಿ ಎಫ್ನ ಫೈಂಡ್ ಔಟ್ ಮಾಡೋದು. ಇಷ್ಟೇ ಇದ್ದು. ಓಕೆ, ಕ್ಲಿಯರ್ ವಿತ್ ದಟ್? ಹಲೋ, ಅರ್ಥ ಇದೆ ಇದು ಕಾನ್ಸೆಪ್ಟ್? Yes, sir. ಓಕೆ, ಸೊ ದಿಸ್ ಇಸ್ ವಾಟ್ ವಿ ವಿಲ್ ಬಿ ಟ್ರೈಂಗ್ ಟು ಡೂ ಓವರ್ ಹಿಯರ್. ಓಕೆ, ಸೊ ಬಟ್ ದೇರ್ ಇಸ್ ಸಮ್ ಕಂಡೀಷನ್. ಓಕೆ, ಈ ಥರ ಫೈಂಡ್ ಔಟ್ ಮಾಡಬೇಕಂದ್ರೆ ಒಂದು ಕಂಡೀಷನ್ ಇದೆ. ಏನು ಅಂತ ಹೇಳಿದ್ರೆ ಎಕ್ಸಿನ್ ಇನ್ವರ್ಸ್ ನಿಮಗೆ ಗೊತ್ತಿರಬೇಕು ಮತ್ತು ವೈದ್ ಇನ್ವರ್ಸ್ ನಿಮಗೆ ಗೊತ್ತಿರಬೇಕು. ಹಂಗಿದ್ರೆ ಮಾತ್ರ ಇದು ಎಲ್ಲ ವರ್ಕೌಟ್ ಆಗುತ್ತೆ ಅಷ್ಟೇ. ಈಗ ವೈ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಅಂತ ಬರ್ಕೊಂಡಿದ್ದು ಅಷ್ಟೇ. ಓಕೆ, ವೈ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಅಂತ ಬರ್ತಿದ್ರಲ್ವ ಈಗ. ಸೊ ವೈ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಅಂತ ಗೊತ್ತಮೇಲೆ ಇದ್ರ ಇನ್ವರ್ಸ್ ನಿಮ್ಗೆ ಗೊತ್ತು. ದ ಪ್ರೊಸೆಸ್ ಅಸ್ಯೂಮ್ ದಟ್ ಗಿವನ್ ವೈ ಇಸ್ ಈಕ್ವಲ್ ಟು ಜಿ ಎಕ್ಸ್ ವಿ ಆಲ್ಸೋ ನೋ ಇಟ್ಸ್ ಇನ್ವರ್ಸ್. ಅಂದರೆ ಎಕ್ಸಿಗೆ ವ್ಯಾಲ್ಯೂ ಗೊತ್ತಿದೆ, ವೈಗೂ ಗೊತ್ತಿದೆ. ವೈ ಇಸ್ ಈಕ್ವಲ್ ಟು ಜಿ ಇನ್ವರ್ಸ್ ಆಫ್ ವೈ. ನಿಮಗೆ ಫಂಕ್ಷನ್ ಜಿ ಗೊತ್ತಿದ್ರೆ ಆ ಜಿ ಇನ್ವರ್ಸು ಸಹ ನಿಮಗೆ ಗೊತ್ತಿರಬೇಕು. ಓಕೆ, ಹಂಗಾದ್ರೆ ಮಾತ್ರ ಇದೆಲ್ಲ ವರ್ಕೌಟ್ ಆಗುತ್ತೆ, ಇಲ್ಲ ಅಂದರೆ ವರ್ಕೌಟ್ ಆಗಲ್ಲ. ಕ್ಲಿಯರ್ ವಿತ್ ದಟ್? ಇಲ್ಲ ಫಂಕ್ಷನ್ ಇನ್ವರ್ಸ್ ನಿಮಗೆ ಗೊತ್ತಿರಬೇಕು. ಅರ್ಥ ಆಯ್ತಾ ಇದು? ಹಲೋ, Yes, sir. ಓಕೆ. ಸೊ ಒಂದು ಫಂಕ್ಷನ್ ಕೊಟ್ಟಿದ್ರೆ ಅದು ಇನ್ವರ್ಸ್ ಗೊತ್ತಿದ್ರೆ ಮಾತ್ರ ಇದೆಲ್ಲ ವರ್ಕೌಟ್ ಆಗುತ್ತೆ, ಇಲ್ಲಾಂದರೆ ಇದು ವರ್ಕೌಟ್ ಆಗಲ್ಲ. ಓಕೆ, ಸೊ ನಾವು ಲೆಟ್ ಅಸ್ ಕನ್ಸಿಡರ್ ಸಮ್ ಈಕ್ವೇಷನ್ ಆ್ಯಂಡ್ ಲೆಟ್ ಅಸ್ ಪ್ರೂವ್ ದಟ್. ಈಗ ನಿಮಗೆ ಒಂದು ಫಂಕ್ಷನ್ ಇದೆ ಅಂದ್ಕೊಳ್ಳಿ. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ದ ಫಂಕ್ಷನ್ y is equal to ax plus b ಅಂತ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ. y is equal to ax plus b ಅಂತ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ. ಓಕೆ, ವಾಟ್ ಕೈಂಡ್ ಆಫ್ ಫಂಕ್ಷನ್ ಇಸ್ ದಿಸ್? y is equal to ax plus b ಅಂದ್ರೆ ಎಂಥ ಫಂಕ್ಷನ್ ಇದು? ಇದು ಲೀನಿಯರ್ ಫಂಕ್ಷನ್ ಬರುತ್ತಾ? ಇಲ್ಲಿ x ಪವರ್ ಆಫ್ 1 ಇದೆ ನೋಡಿ. ಸೊ ದಿಸ್ ಇಸ್ ವಾಟ್? ಸೊ ದಿಸ್ ಇಸ್ ನಥಿಂಗ್ ಬಟ್ ವಾಟ್? ದಿಸ್ ಇಸ್ ಯೋರ್ ಲೀನಿಯರ್ ಫಂಕ್ಷನ್. ಓಕೆ, ಸೊ ಲೀನಿಯರ್ ಫಂಕ್ಷನ್ ಗೊತ್ತಿದೆ. ಯಾವುದಕ್ಕೆ ಗೊತ್ತಿದೆ ನಿಮಗೆ? ವೈಗೆ ಲೀನಿಯರ್ ಫಂಕ್ಷನ್ ಗೊತ್ತಿದೆ. ಇವಾಗ ಅದು ಇನ್ವರ್ಸ್ ಗೊತ್ತಿರ್ಬೇಕಾ ನಿಮಗೆ? ಸೊ ಇನ್ವರ್ಸ್ ಅಂದರೆ ಎಕ್ಸಿಗೆ ಏನು ಫಂಕ್ಷನ್ ಬರೀತೀರಾ? ಎಕ್ಸ್ ಇಸ್ ಈಕ್ವಲ್ ಟು ಹೌ ಡು ರೈಟ್ ಎಕ್ಸ್? ಇದು ಎಕ್ಸ್ ಇದೆಯಾ? ಇದು ಬಿ ನ ಈ ಕಡೆ ತಗೊಳ್ಳಿ. ಸೊ ದಟ್ ವುಡ್ ಬಿ ವಾಟ್? ವೈ ಮೈನಸ್ ಬಿ ಡಿವೈಡೆಡ್ ಬೈ ಎ. ಸೊ ವೈಗೆ ಫಂಕ್ಷನ್ ಕೊಟ್ಟಿದ್ರೆ ಎಕ್ಸಿಗೂ ಸಹ ಅದು ಇನ್ವರ್ಸ್ ಫಂಕ್ಷನ್ ಹಾಕಬೇಕು, ವೈ ಮೈನಸ್ ಬಿ ಬೈ ಎ. ಸೊ ದಿಸ್ ಇಸ್ ವಾಟ್? ಇನ್ವರ್ಸ್ ಫಂಕ್ಷನ್. ಓಕೆ, ಇಲ್ಲ ಏನಾಗಬೇಕು? ಎ ಶುಡ್ ಆಲ್ವೇಸ್ ಬಿ ಗ್ರೇಟರ್ ದನ್ ಝೀರೋ. ಇದೊಂದು ಕಂಡೀಷನ್ ಇರಬೇಕು. ಎ ಇಸ್ ಈಕ್ವಲ್ ಟು ಝೀರೋ ಅದು ಏನಾಗ್ಬಿಡುತ್ತೆ? ಇನ್ಫಿನಿಟಿ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡ್ಕೊಳ್ಬೇಕು? ಎ ಶುಡ್ ಬಿ ಗ್ರೇಟರ್ ದನ್ ಝೀರೋ ಅನ್ನೋದು ಒಂದು ಕಂಡೀಷನ್ ಇರಬೇಕು ಅಷ್ಟೇ. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? ಇನ್ವರ್ಸ್ ಫಂಕ್ಷನ್. ಓಕೆ, ಇಷ್ಟ ಅರ್ಥ ಆಯ್ತಾ? ಸೊ ವೈಗೆ ಒಂದು ಫಂಕ್ಷನ್ ಕೊಟ್ಟಿದ್ರೆ ಎಕ್ಸ್ಗೆ ಒಂದು ಫಂಕ್ಷನ್ ಇರಬೇಕು. ಇದು ಈ ಫಂಕ್ಷನ್ ಇನ್ವರ್ಸ್ ಆಗಿರಬೇಕು, ಹಂಗಾದ್ರೆ ಮಾತ್ರ ಈ ಕಂಡೀಷನ್ ಅಪ್ಲೈ ಆಗುತ್ತೆ ಅಂತ. ಇಷ್ಟು ಗೊತ್ತಾಯ್ತಾ? ಇನ್ವರ್ಸ್ ಫೈಂಡ್ ಔಟ್ ಮಾಡೋಕೆ ಗೊತ್ತಾಯ್ತಾ ಇದು? ಹಲೋ, Sir. okay. Okay, now let us consider plotting. Plot ಮಾಡೋಣ. y is equal to ax plus b ಅಂದರೆ ಸೊ ವಾಟ್ ಇಸ್ ದಿಸ್? a is the slope of the line ಅಲ್ವಾ? ಸೊ uh, a is the slope of the line. Okay, what is your b? So b is called as intercept. Okay, so which intercept? y intercept. Okay, so ಇದು ಬಿ ಅಂದ್ರೇನು? ಈ ವೈ ಆಕ್ಸಿಸ್ನ ಎಲ್ಲಿ ಕಟ್ ಮಾಡತ್ತಲ್ಲ ಅದನ್ನ ಬಿ ಅಂತ ಕರಿತೀವಿ. ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಈಕ್ವೇಷನ್ ಇದೆ y ಈಸ್ ಈಕ್ವಲ್ ಟು 2x+3 ಅಂತ ಇದೆಯಾ? y ಈಸ್ ಈಕ್ವಲ್ ಟು 2x+3 ಅಂತ ಇದೆ ಅಲ್ವಾ? ಸೊ ಇಲ್ಲಿ ನಾವು x ಈಸ್ ಈಕ್ವಲ್ ಟು 1 ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ x ಈಸ್ ಈಕ್ವಲ್ ಟು 1 ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ ಈ ಈಕ್ವೇಷನ್ಗೆ. ಅವಾಗ ಏನು ಬರುತ್ತೆ? 2 × 1 + 3. ಸೊ y ಈಸ್ ಈಕ್ವಲ್ ಟು ಎಷ್ಟು ಬಂತು ನಿಮಗೆ? ಸೊ y ಈಸ್ ಈಕ್ವಲ್ ಟು 5 ಇಸ್ ದ ಆನ್ಸರ್ ವಿಚ್ ಯು ಆರ್ ಗೆಟಿಂಗ್. ಓಕೆ, ಸೊ ಇವಾಗ ಏನು ಮಾಡಬೇಕು? ಇನ್ವರ್ಸ್ ಫಂಕ್ಷನ್ ಫೈಂಡ್ ಔಟ್ ಮಾಡಬೇಕು. ಹೌ ಡು ಯು ಫೈಂಡ್ ದ ಇನ್ವರ್ಸ್? ಇದೇ ಈಕ್ವೇಷನ್ ತಗೊಳ್ಳಿ. ಓಕೆ, ಸೊ y ಈಸ್ ಈಕ್ವಲ್ 2x+3 ಈಕ್ವೇಷನ್ ಇದೆಯಾ ಇದು? ಇದೇ ಈಕ್ವೇಷನ್ನ ಇನ್ವರ್ಸ್ ಬರ್ಕೊಳ್ಳಿ. x ಈಸ್ ಈಕ್ವಲ್ ಟು
y minus 3 divided by 2. ಸೊ ಇದು ಇನ್ವರ್ಸ್ ಫಂಕ್ಷನ್ ಆಯ್ತಾ. ಸೊ ನಿಮಗೆ y ವ್ಯಾಲ್ಯೂ ಎಷ್ಟು ಬಂದಿತ್ತು, 1 ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ 5 ಬಂದಿತ್ತಾ. ಸೊ ಈ ಈಕ್ವೇಷನ್ ಅಲ್ಲಿ y is equal to 5 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x ವ್ಯಾಲ್ಯೂ ಎಷ್ಟು ಬರಬೇಕು, 1 ಬರಬೇಕು ನಿಮಗೆ. ಓಕೆ, y is equal to 5 ಸಬ್ಸ್ಟಿಟ್ಯೂಟ್ ಮಾಡಿ. ವೆನ್ y is equal to 5, ಸೊ ಆನ್ಸರ್ ಏನು ಬಂತು, n 1 ಬಂತು. ಸೊ ಇನ್ವರ್ಸ್ ಫಂಕ್ಷನ್ ಬಂತಾ. ಸೊ ಇನ್ವರ್ಸ್ ಫಂಕ್ಷನ್ ಕರೆಕ್ಟ್ ಆಗಿದೆ ಅಂತ ಅರ್ಥ ಅಲ್ಲಿಗೆ. ಸೊ ನಿಮಗೆ ಎಕ್ಸ್ಗೆ 1 ಹಾಕಿದ್ರೆ ಔಟ್ಪುಟ್ ಏನು ಬರುತ್ತೆ, 5 ಬರುತ್ತೆ. ಅದೇ ಥರ ವೈಗೆ 1 ಹಾಕಿದ್ರೆ ಏನು ಬರಬೇಕು, ವಾಪಸ್ ನೀವೇನು ಕೊಟ್ಟಿದ್ರು ಅದೇ ಬರಬೇಕು. ಓಕೆ, ಕ್ಲಿಯರ್ ವಿತ್ ದಿಸ್. ಇಷ್ಟ ಅರ್ಥ ಆಯ್ತಾ ಇನ್ವರ್ಸ್ ಫಂಕ್ಷನ್. Yes, sir. Okay, so now let us try to draw this Yes, equation. sir. Okay, now let us try to draw this equation. ಇಂಟರ್ಸೆಪ್ಟ್ ಏನಿದೆ 3 ಇದೆ ನೋಡಿ ಇಲ್ಲಿ. 3 ಏನದಿದೆಯಲ್ಲ, 3 ಅಲ್ಲಿ ಕಟ್ ಆಗಬೇಕು ಈ ಲೈನ್. ಓಕೆ, 3 ಅಲ್ಲಿ ಕಟ್ ಆಗುತ್ತೆ. ಇದು ಸ್ಲೋಪ್ ಎಷ್ಟಿರುತ್ತೆ, ಸ್ಲೋಪ್ ವುಡ್ ಬಿ ಈಕ್ವಲ್ ಟು ವಾಟ್, 2 ಇರುತ್ತೆ. ಇದು ಸ್ಲೋಪ್ ಎಷ್ಟಿರುತ್ತೆ, 2 ಇರುತ್ತೆ. ಓಕೆ, ಸೊ ಕಟ್ ಆಗೋದಲ್ಲಿ 3 ಅಲ್ಲಿ ಕಟ್ ಆಗುತ್ತೆ. ಓಕೆ, ಸೊ ನಾವು ಲೆಟ್ ಇಸ್ ಕನ್ಸಿಡರ್ ದ ರೀಜನ್. ಇವಾಗ ಇಲ್ಲೊಂದು ಪಾಯಿಂಟ್ ಇದೆ ಅನ್ಕೊಳ್ಳಿ, ಈ ಲೈನ್ ಮೇಲೆ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಈ ಲೈನ್ ಇದೆಯಲ್ಲ, ಇದು ಈ ಲೈನ್ ಬರ್ದಿದ್ದೀನಲ್ಲ, ಈ ಲೈನ್ ಮೇಲೆ ಇಲ್ಲೊಂದು ಪಾಯಿಂಟ್ ತಗೊಳ್ತಿದೆ ಅಂತ ತಿಳ್ಕೊಳ್ಳಿ. ಇದೊಂದು ಪಾಯಿಂಟ್ ತಗೊಂಡಿದ್ದೀನಿ. ಓಕೆ, ಸೊ ಇದು ರೀಜನ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಕ್ ಹೇಳ್ತಾರೆ ನಿಮಗೆ. ಓಕೆ, ಸೊ ರೀಜನ್ ಅಂದ್ರೆ ಏನು, ಇದನ್ನ ಫಸ್ಟ್ ಮ್ಯಾಪ್ ಮಾಡ್ಕೊಳ್ಬೇಕು. ಈ ಕಡೆ ಇಲ್ಲಿ ಪಾಯಿಂಟ್ ಇದೆ ಅಂತ ಹೇಳಿದ್ರೆ ವೈ ಆಕ್ಸಿಸ್ ಮೇಲೆ ಇಲ್ಲಿ ಕಟ್ ಆಗುತ್ತಾ ಇದು. ಸೊ ನೆಕ್ಸ್ಟ್ ಇದನ್ನೇ ಎಕ್ಸ್ ಆಕ್ಸಿಸ್ ಅಲ್ಲಿ ಒಂದು ಲೈನ್ ಹಾಕಿದ್ರೆ ಇಲ್ಲಿ ಕಟ್ ಆಗುತ್ತಾ. ಇಷ್ಟು ಗೊತ್ತಾಗ್ತಿದೆ ಅಲ್ವಾ. ಸೊ ವೈ ಮೇಲೆ ರೀಜನ್ ಎಲ್ಲಿ ಬಂತ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ, ಇಲ್ಲಿಂದ ಇನ್ಫಿನಿಟಿವರೆಗೂ ಹೋಗುತ್ತೆ. ಇಲ್ಲಿ ಎಕ್ಸ್ ಮೇಲೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಏನಾಗುತ್ತೆ, ಇಲ್ಲಿವರೆಗೂ ಕಟ್ ಆಗುತ್ತೆ, ಇಲ್ಲಿ ಮುಂದಕ್ಕೆ ಇನ್ಫಿನಿಟಿವರೆಗೂ ಹೋಗುತ್ತೆ. ಕ್ಲಿಯರ್ ವಿತ್ ದಟ್. ಇಷ್ಟ ಅರ್ಥ ಆಯ್ತಾ. Yes, sir. Okay, now what, how do you write this region. So region where y is less than y, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, y is less than or equal to y ಅಂತ ಇದೇನೋ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ರೀಜನ್. ವಾಟ್ ಇಸ್ ದಿಸ್ ರೀಜನ್ ಕಾಲ್ಡ್ ಇಸ್ y is less than or equal to y. ಅದೇ ಥರ ಇದೇನು ರೀಜನ್ ಆಗುತ್ತೆ, ರೀಜನ್ ಇಸ್ x is less than or equal to x. x is less than or equal to x ಆಯ್ತಾ, less than or equal to x. ಸೊ x ಏನಂತ ಬರಿಬೋದು ನೀವು, y minus b by a ಅಂತ ಬರಿಬೋದಾ. ಸೊ ಯು ಕ್ಯಾನ್ ರೈಟ್ ದಿಸ್ x as what, y minus b by a. How do you get this, by using this equation. ಈ ಲೈನ್ ಇಂದ ಈಕ್ವೇಶನ್ ಇದೆಯಲ್ಲ, y is equal to ax plus b ಇದೆಯಲ್ಲ ಈಕ್ವೇಶನ್, ಈ ಲೈನ್ ಇಂದು. ಹಂಗಾಗಿ ನಿಮಗೆ x ಏನು ಬರುತ್ತೆ, ಇಲ್ಲಿ x ಬರ್ಕೊಂಡ್ರೆ ಏನಾಗುತ್ತೆ, that would be what, y minus b by a. Okay, so x is less than or equal to x ಅಂದ್ರೆ ಏನು, x is less than or equal to y minus b by a ಅಂತ ಬರ್ದಿರ. ಓಕೆ, ಸೊ ಇದಕ್ಕಿಂತ ಕೆಳಗಡೆ ಕೆಳಗಡೆ ಇರುತ್ತೆ ರೀಜನ್, ಈ ವ್ಯಾಲ್ಯೂ y minus b by a ಇಂದ ಈ ಕಡೆ ಬರುತ್ತೆ, ಇದು ಇಲ್ಲಿಂದ ಕೆಳಗಡೆ ರೀಜನ್ ಬರುತ್ತೆ. ಓಕೆ, ಅದು ಕ್ಲಿಯರ್ ವಿತ್ ದಟ್. ಇಷ್ಟ ಅರ್ಥ Yes, ಆಯ್ತಾ. sir. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಮುಂದೆ ಸೆಕೆಂಡ್ ಯೂನಿಟ್ ಎಲ್ಲ ಸಖತ್ ಇಂಪಾರ್ಟೆಂಟ್. ಲಾಜಿಕ್ ಗೊತ್ತಿಲ್ಲ ಅಷ್ಟೇ. ಈ ಲೈನ್ ಮೇಲೆ ಇಲ್ಲ ಯಾವುದೇ ಒಂದು ಪಾಯಿಂಟ್ ತಗೊಂಡ್ರು ಇಲ್ಲಿ, ಅಲ್ಲಿಂದ ವೈ ಆಕ್ಸಿಸ್ ಒಂದು ಮಾಡ್ಕೊಳ್ಳಿ, ಇಲ್ಲಿ ಕಟ್ ಆಗುತ್ತೆ ನೋಡಿ. ನೆಕ್ಸ್ಟ್ ಇಲ್ಲಿಂದ ಬಂದರೆ ಈ ಲೈನ್ ಬರುತ್ತೆ. ಸೊ ರೀಜನ್ ಆಫ್ ಎಕ್ಸ್ ಅಂದ್ರೆ ಇಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ, ಇಲ್ಲಿಂದ ಈ ಕಡೆ ಲೆಸ್ ದ್ಯಾನ್. ಸೊ ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ ಬರುತ್ತೆ. ಆಯ್ತಾ, ಇದೇನೇನು ರೀಜನ್ ವೈ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವೈ ಅಂತ ಬರುತ್ತೆ. ಓಕೆ, ನಾವು ಸೊ ಅದನ್ನೇ ಇಲ್ಲಿ ಹೇಳಿದ್ದಾರೆ ಅಷ್ಟೇ. ಇವಾಗ ಸಿ ಡಿ ಎಫ್ ಆಫ್ ವೈ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳಿದೆ ನಿಮ್ಗೆ, ಆಗಲೇ ಹೇಳಿದ್ದೆ. ನಿಮಗೆ ಪಿ ಡಿ ಎಫ್ ಆಫ್ ಎಕ್ಸ್ ಗೊತ್ತಿದ್ರೆ ಅಥವಾ ಸಿ ಡಿ ಎಫ್ ಆಫ್ ಎಕ್ಸ್ ಗೊತ್ತಿದ್ದರೆ ನೀವೇನು ಮಾಡ್ಬೋದು, ಪಿ ಡಿ ಎಫ್ ಆಫ್ ವೈ ಫೈಂಡ್ ಔಟ್ ಮಾಡ್ಬೋದು ಅಥವಾ ಸಿ ಡಿ ಎಫ್ ವೈ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ಎಫ್ ವೈ ಆಫ್ ವೈ ಅಂದ್ರೆ ಅರ್ಥ ಏನು, ಇಟ್ ಈಸ್ ನಥಿಂಗ್ ಬಟ್ ಸಿ ಡಿ ಎಫ್ ಆಫ್ ವೈ ಅಂತ ಅಲ್ವಾ. ಸೊ ಸಿ ಡಿ ಎಫ್ ಆಫ್ ವೈ, what is the CDF of y? Probability of y is less than or equal to y. So this is the equation. So y ನ ಇನ್ವರ್ಸ್ ಫಂಕ್ಷನ್ ಏನು ಹೇಳಿ, x. ಸೊ x ಬರುತ್ತೆ, ಲೆಸ್ ದನ್ ಆರ್ ಈಕ್ವಲ್ ಟು y. y ಕ್ಯಾನ್ ಬಿ ರಿಟನ್ ಆಸ್ ವಾಟ್, y ಮೈನಸ್ b ಬೈ a ಅಂತ ಬರೀಬೋದಾ. ಸೊ ಅಲ್ಲಿ x ಅಂತ ಇತ್ತು ನೋಡಿ, x is less than or equal to x minus b by a ಅಂತ ಇತ್ತಲ್ವಾ. ಸೊ y is less than y ಅಂದ್ರೆ it can be written as the what, y minus b by a ಅಂತ ಬರ್ದಿರ. ಸೊ fy of y is equal to what, so it is equal to what, fx of y minus b by a ಅಂತ ಬರೀಬಹುದು. So this is how we'll be writing the CDF in terms of what, x and y. Okay, are you clear with that? Hello.
Yes, sir. ಓಕೆ, ಸೊ ಎಕ್ಸ್ ಇಸ್ ಲೆಸ್ ದ್ಯಾನ್ ಎಕ್ಸ್ ಅಂತ ಬರಿಬೇಕಲ್ವಾ, ಎಕ್ಸ್ ಇಸ್ ಲೆಸ್ ದ್ಯಾನ್ ಎಕ್ಸ್ ಅಂತ ಬರಬೇಕಲ್ಲ. ಎಕ್ಸ್ ಅಂದ್ರೆ ಅರ್ಥ ಏನು, ವೈ ಮೈನಸ್ ಬಿ ಬೈ ಎ ಅಲ್ವಾ. ಸೊ ಹಂಗಾಗಿ ವೈ ಮೈನಸ್ ಬಿ ಬೈ ಎ ಅಂತ ಬಂದಿದೆ ನೋಡಿ ಇಲ್ಲಿ. ಸೊ ಎಫ್ ವೈ ಆಫ್ ವೈ ಈಸ್ ಈಕ್ವಲ್ ಟು ವಾಟ್, ಎಫ್ ಎಕ್ಸ್ ಆಫ್ ವೈ ಮೈನಸ್ ಬಿ ಬೈ ಎ ಅಂತ ಬಂದಿದೆ. ಸೊ ದಿಸ್ ಇಸ್ ಹೌ ವಿಲ್ ಬಿ ಗೆಟಿಂಗ್ ದ ಸಿ ಡಿ ಎಫ್ ಫಾರ್ ವೈ ಬೈ ಮೇಕಿಂಗ್ ಯೂಸ್ ಆಫ್ ಎಕ್ಸ್. ಓಕೆ, ಸೊ ನಿಮಗೆ ಒಂದ್ಸತಿ ಸಿ ಡಿ ಎಫ್ ಸಿಕ್ತು ಅಂದ್ರೆ, ಓಕೆ, ಒಂದ್ಸತಿ ನಿಮಗೆ ಸಿ ಡಿ ಎಫ್ ಸಿಕ್ತು ಅಂದ್ರೆ ಏನ್ ಮಾಡ್ಬೋದು, ಪಿ ಡಿ ಎಫ್ ಕನ್ವರ್ಟ್ ಮಾಡೋದು. ಹೌ ಡು ಯು ಡೂ ದಟ್, ಯು ಜಸ್ಟ್ ನೀಡ್ ಟು ಡಿಫ್ರೆನ್ಶಿಯೇಟ್. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಸಿ ಡಿ ಎಫ್ ಸಿಕ್ಕಿದೆ, ಹಂಗ ಡಿ ಬೈ ಡಿ ವೈ ಆಫ್ ಎಫ್ ವೈ ಆಫ್ ವೈ ಮಾಡಿದ್ದಾರೆ. ಓಕೆ, ಸೊ ದಿಸ್ ರಿಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ಇಲ್ಲಿ ನೋಡ್ಕೊಂಡಿರಿ. ಇದು fy of y ಎಷ್ಟಿದೆ, ಎಫ್ ಎಕ್ಸ್ ಆಫ್ ವೈ ಮೈನಸ್ ಬಿ ಬೈ ಎ. ಯು ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ವಾಟ್, y ಅಲ್ವಾ. ಸೊ ಇದೇನಿದೆ, y ಬೈ ಎ ಇದೆ, ಒನ್ ಬೈ ಎ ಇಸ್ ಕಾನ್ಸ್ಟೆಂಟ್. ಸೊ ಎಫ್ ಎಕ್ಸ್ ಆಫ್ ವೈ ಮೈನಸ್ ಬಿ ಇಂಟು ಒನ್ ಬೈ ಎ ಬರುತ್ತೆ. ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿ, ದಟ್ ಈಸ್ ವಾಟ್ ಯುವರ್ ಪಿ ಡಿ ಎಫ್ ಆಫ್ ವೈ ಇಸ್. ಓಕೆ, ಕ್ಲಿಯರ್ ವಿತ್ ದಟ್. ಈ ಡಿಫ್ರೆನ್ಸಿಯೇಷನ್ ಒನ್ ಬೈ ಎ ಯಾಕು ಅಂತ ಗೊತ್ತಾಯ್ತಲ್ವಾ, ಇದಿಷ್ಟು ಕ್ಲಿಯರ್ ಆಯ್ತಲ್ವಾ. ಹಲೋ, Yes, sir. ಓಕೆ, ನೆಕ್ಸ್ಟ್. ಸೊ ಇವಾಗ ಏನು ನೋಡಿದ್ರಲ್ಲ, ಈ ಫಂಕ್ಷನ್ ಯಾವುದು, ಲೀನಿಯರ್ ಫಂಕ್ಷನ್ ಅಂತ ಕರಿತೀರಾ. ಲೀನಿಯರ್ ಫಂಕ್ಷನ್ಗೆ ಅಪ್ಲೈ ಮಾಡಿ ನೋಡಿದಿರ. ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ ನೋಡೋಣ ಹೆಂಗ್ ಬರುತ್ತೆ ಔಟ್ಪುಟ್ ಅಂತ. ಓಕೆ, ಇವಾಗ ಏನು ಮಾಡೋಣ ಅಂದರೆ, ನಾರ್ಮಲೈಸ್ಡ್ ಗಾಸಿಯನ್ ರ್ಯಾಂಡಮ್ದು ಪ್ರೋಸೆಸ್ ತಗೊಳ್ಳೋಣ ಒಂದು. ಓಕೆ, ಸೊ ಲೆಟ್ ಅಸ್ ಸಪೋಸ್ ದ ಟ್ರಾನ್ಸ್ಫಾರ್ಮೇಷನ್ ಇಸ್ ಅಪ್ಲೈ ಟು ನಾರ್ಮಲೈಸ್ಡ್ ಗಾಸಿಯನ್ ರ್ಯಾಂಡಮ್ ವೇರಿಯೇಬಲ್ ಝೆಡ್ ಅಂತ ತಗೊಳ್ಳೋಣ. ಓಕೆ, ಸೊ ಎಕ್ಸ್ ಈಸ್ ಈಕ್ವಲ್ ಟು ನ್ಯೂ ಎಕ್ಸ್ ಝೆಡ್ ಪ್ಲಸ್ ನ್ಯೂ ಎಕ್ಸ್ ಅಂತ ಇದೆ. ಓಕೆ, ಸೊ ವೇರ್ ಇದಿದೆಯಲ್ಲ, ಸೊ ದಿಸ್ ಇಸ್ ವಾಟ್ ಮೀನ್. ವಾಟ್ ಇಸ್ ದಿಸ್, ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್. ನಾರ್ಮಲೈಸ್ಡ್ ಗಾಸಿಯನ್ ರ್ಯಾಂಡಮ್ ವೇರಿಯೇಬಲ್ ಅಂದರೆ ನಿಮಗೆ ಮುಂಚೆನೇ ಗೊತ್ತು, ಮೀನ್ ಏನಿರುತ್ತೆ, ಝೀರೋ ಇರುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಿರುತ್ತೆ, ಒನ್ ಇರುತ್ತೆ. ಇದು ಝೀರೋ ಇದ್ದು ಒನ್ ಇದ್ರೆ ಮಾತ್ರ ಅದಕ್ಕೆ ಏನಂತ ಕರಿತೀರಾ, ನಾರ್ಮಲೈಸ್ಡ್ ಗಾಸಿಯನ್ ರ್ಯಾಂಡಮ್ ವೇರಿಯೇಬಲ್ ಅಂತ ಕರಿತೀರಾ. ಸೊ ಇದಕ್ಕೆ ಇವಾಗ ಈ ಟ್ರಾನ್ಸ್ಫಾರ್ಮೇಷನ್ ಅಪ್ಲೈ ಮಾಡಿ ನೋಡೋಣ. ಓಕೆ, ಸೊ ನಾವು so the CDF of CDF of Gaussian random variable. Okay, Gaussian random variable CDF ನಿಮಗೆ ಈ ತರ ಬರುತ್ತೆ. ಓಕೆ, ಇದನ್ನ ನೀವು ಕಲ್ತ್ಕೊಂಡಿರ್ಬೇಕು. ಓಕೆ, ಇದನ್ನ ಬೈ ಹಾರ್ಟ್ ಮಾಡಿ. ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್, ಎಫ್ ಝೆಡ್ ಆಫ್ ಎಕ್ಸ್ ಮೈನಸ್ ನ್ಯೂ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಅಂತ. ಓಕೆ, ಸೊ ಇದೊಂದು ಈಕ್ವೇಶನ್ ನೀವು ಬೈ ಹಾರ್ಟ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ವಾಟ್ Gaussian CDF. ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್, ಎಫ್ ಝೆಡ್ ಆಫ್ x minus new x divided by sigma x ಅಂತ ಬರಿಬೇಕು. ಓಕೆ, ಸೊ ದಿಸ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್, ಯೂಶಲಿ ನಿಮಗೆ ಈ ಥರ ಫಂಕ್ಷನ್ ಕ್ಯಾರೆಕ್ಟರಿಸ್ಟಿಕ್ ಫಂಕ್ಷನ್ ಮಾಡಿದ್ವಿ ನೋಡಿ, ಈ ಥರ ಸಿಂಬಲ್ ಕೊಡ್ತಾರೆ. ಸೊ ಫೈ ಆಫ್ ಅಂತ ಕರೀತಾರೆ. ಓಕೆ, ಸೊ ಎಕ್ಸ್ ಮೈನಸ್ ನ್ಯೂ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಹಿಂಗೂ ಕರಿಬೋದು. ಓಕೆ, ಸೊ ಏನಾಗಿದೆ, ಇನ್ಸ್ಟೆಡ್ ಆಫ್ ಕಾಲಿಂಗ್ ದಿಸ್ ಆಸ್ ಎಫ್ ಝೆಡ್ ಯು ಆರ್ ಮೇಕಿಂಗ್ ಯೂಸ್ ಆಫ್ ಫೈ ಆಸ್ ಎ ನೊಟೇಷನ್ ಅಷ್ಟೇ. ಓಕೆ, ಸೊ ದಿಸ್ ಇಸ್ ದ ಸಿ ಡಿ ಎಫ್ ಫಾರ್ ವಿಚ್ ಒನ್, is the CDF for Gaussian random variable. So now, how do you find the PDF? You just need to differentiate this one. Okay, so ಇದನ್ನು differentiate ಮಾಡೋಣ. ಸೊ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಕ್ಯಾಪಿಟಲ್ ಲೆಟರ್ ಎಫ್ ಝೆಡ್ ಇತ್ತ, ಇವಾಗ ಏನಾಗುತ್ತೆ, ಸ್ಮಾಲ್ ಲೆಟರ್ ಎಫ್ ಝೆಡ್, ಎಕ್ಸ್ ಮೈನಸ್ ನ್ಯೂ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೀವು ಡಿಫ್ರೆನ್ಶಿಯೇಟ್ ಮಾಡ್ತಿರೋದು, ಇಲ್ಲಿ ಎಕ್ಸ್ ಜೊತೆ ಒನ್ ಬೈ ಸಿಗ್ಮಾ ಎಕ್ಸ್ ಇದೆಯಾ. ಸೊ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಜೊತೆ ಒನ್ ಬೈ ಸಿಗ್ಮಾ ಎಕ್ಸ್ ಇದೆಯಾ, ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ವಾಟ್, ಎಕ್ಸ್. ಹಂಗಾಗಿ ಏನಾಗುತ್ತೆ, ಒನ್ ಬೈ ನ್ಯೂ ಎಕ್ಸ್ ಇಸ್ ದ ಕಾನ್ಸ್ಟೆಂಟ್, ಹಾಗಾಗಿ ಒನ್ ಬೈ ಸಿಗ್ಮಾ ಎಕ್ಸ್ ಇಸ್ ದ ಕಾನ್ಸ್ಟೆಂಟ್, ಒನ್ ಬೈ ಸಿಗ್ಮಾ ಎಕ್ಸ್ ಏನಾಗುತ್ತೆ, ಇದು ಕಾನ್ಸ್ಟೆಂಟ್ ಮಲ್ಟಿಪ್ಲೈಡ್ ಬೈ ದಿಸ್. ಇದು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನೋ ಝೀರೋ ಆಗುತ್ತೆ, ಹಂಗಾಗಿ ಇದು ಹೊರಟೋಗುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಎಫ್ ಝೆಡ್ ಆಫ್ ಎಕ್ಸ್ ಮೈನಸ್ ನ್ಯೂ ಎಕ್ಸ್ ಡಿವೈಡ್ ಬೈ ಸಿಗ್ಮಾ ಎಕ್ಸ್ ಇಂಟು ಒನ್ ಬೈ ಸಿಗ್ಮಾ ಎಕ್ಸ್. ಸೊ ದಿಸ್ ಇಸ್ ದ PDF and this is the CDF of the equation. And now let us extend this. Okay, ಇಷ್ಟು ಬಂದಿದೆಯಲ್ಲ, ಇದನ್ನ ಒಂದು ಸ್ವಲ್ಪ ಮುಂದಕ್ಕೆ ಎಕ್ಸ್ಟೆಂಡ್ ಮಾಡೋಣ. ಓಕೆ, ಇದು ಎಕ್ಸ್ಟೆಂಡ್ ಮಾಡಿದ್ರೆ ನಿಮಗಾಗಲೇ ಗೊತ್ತಿದೆ, ವಾಟ್ ಈಸ್ Gaussian random variable for normalized f z of z is equal to 1 divided by square root of 2 pi into e to power of minus z square by 2. ಇದು ಮುಂಚಿಂದನೇ ಈ ಈಕ್ವೇಶನ್ ನಿಮಗೆ ಗೊತ್ತಿದೆ, z is equal to minus infinity to infinity ಅಂತ ಗೊತ್ತಿದೆ. ಸೊ ಇಲ್ಲಿ ಝೆಡ್ ಬದಲು, ಓಕೆ, ಇಲ್ಲಿ ಲುಕ್ ಓವರ್ ಹಿಯರ್, ಇಲ್ಲಿ ಝೆಡ್ ಬದಲು ಏನು ಯೂಸ್ ಮಾಡಿದ್ದಾರೆ, ಇಲ್ಲಿ ಎಫ್ ಝೆಡ್ ಆಫ್ ಎಕ್ಸ್ ಮೈನಸ್ ನ್ಯೂ ಎಕ್ಸ್ ಬೈ
ಸಿಗ್ಮಾ ಎಕ್ಸ್ ಅಂತ ಯೂಸ್ ಮಾಡಿದ್ರ ಇದನ್ನ ಇಲ್ಲಿ ಮಾಡಿ 1/√2 pi ಇ ಟು ಪವರ್ ಮೈನಸ್ ಇದನ್ನ ಸ್ಕ್ವೇರ್ ಮಾಡಿ. ಓಕೆ, ಇಲ್ಲೇನಿದೆ ಇದು ನಾರ್ಮಲ್ ಇಲ್ಲಿ ಉಳ್ಕೊಳ್ಳುತ್ತೆ. ಓಕೆ, ಕ್ಲಿಯರ್ ವಿತ್ ದಟ್? ಇಷ್ಟು ಅರ್ಥ ಆಯ್ತಾ ಇಲ್ಲಿವರೆಗೂ? ಹಲೋ. Yes, sir. ಓಕೆ, ಇಲ್ಲಿ 1/ಸಿಗ್ಮಾ ಎಕ್ಸ್ ಇದೆಯಲ್ಲ ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಸೊ ದಟ್ ಈಸ್ ವಾಟ್ 1/√2 pi ಸಿಗ್ಮಾ ಎಕ್ಸ್. ಈ ಈಕ್ವೇಶನ್ ಬರುತ್ತೆ ನಮಗೆ. ಓಕೆ, ಸೊ ದಿಸ್ ಇಸ್ ದ PDF for Gaussian random variable, and this is the CDF for the Gaussian random variable. Okay, now ಈ ಫಂಕ್ಷನ್ ಓಕೆ ಈ PDF ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಣ. ಅಟ್ ಎಕ್ಸ್ ಈಸ್ ಈಕ್ವಲ್ ಟು ನ್ಯೂ ಎಕ್ಸ್ ಎಷ್ಟು ಬರುತ್ತೆ ಅಂತ. ಅಟ್ ಎಕ್ಸ್ ಈಸ್ ಈಕ್ವಲ್ ಟು ನ್ಯೂ ಎಕ್ಸ್. ಓಕೆ, ಇಲ್ಲಿ ಎಕ್ಸ್ ಇದೆಯಲ್ಲ ಅಲ್ಲಿ ನ್ಯೂ ಎಕ್ಸ್ ಹಾಕೋಣ. ಎಫ್ ಎಕ್ಸ್ ಆಫ್ ನ್ಯೂ ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲಿ ಎಕ್ಸೆಲ್ ಅಲ್ಲಿ ಬರುತ್ತೆ ಅಲ್ಲಿಗೆಲ್ಲ ಏನಾಗ್ತದೆ ನ್ಯೂ ಎಕ್ಸ್ ಆಗ್ತದೆ 1/√2 pi. ಇಲ್ಲಿ ಎಕ್ಸ್ ಬದಲು ಏನು ಬರುತ್ತೆ ನ್ಯೂ ಎಕ್ಸ್ ಬರುತ್ತೆ. ಸೊ ಎಕ್ಸ್ ಈಸ್ ರಿಪ್ಲೇಸ್ ಬೈ ವಾಟ್ ನ್ಯೂ ಎಕ್ಸ್. ಇದೆರಡು ಕ್ಯಾನ್ಸಲ್ ಆಗುತ್ತಾ, ಹಂಗಾಗಿ ಇದೇನಾಗುತ್ತೆ ಝೀರೋ ಆಗುತ್ತೆ. ಇ ಟು ಪವರ್ ಆಫ್ ಝೀರೋ ಏನು ಬರುತ್ತೆ, ಇ ಟು ಪವರ್ ಮೈನಸ್ ಝೀರೋ ಅಂತ ಏನು ಬರುತ್ತೆ, ಇಟ್ ಶುಡ್ ಬಿ ಈಕ್ವಲ್ ಟು ವಾಟ್ 1. ಓಕೆ, ಸೊ ಹಂಗಾಗಿ ಏನಾಗುತ್ತೆ ಇದು ಇಷ್ಟು ಏನಾಗುತ್ತೆ 1 ಆಗುತ್ತೆ. ಓಕೆ, ಸೊ ಎಫ್ ಎಕ್ಸ್ ಆಫ್ ನ್ಯೂ ಎಕ್ಸ್ ಇಸ್ ಈಕ್ವಲ್ ಟು ವಾಟ್ 1 divided by 1/√2 pi ಇಂಟು ಸಿಗ್ಮಾ ಎಕ್ಸ್ ಅಂತ ಬರುತ್ತೆ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ 1/√2 pi ಇಂಟು ಸಿಗ್ಮಾ ಎಕ್ಸ್ ಅಂತ ಅಲ್ವಾ. ಸೊ ಇಲ್ಲೇನಿದೆ ಇದೊಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಎಲ್ಲಿದೆ ಅಟ್ ನ್ಯೂ ಎಕ್ಸ್ ಅಂತ ಇದೆ. ಸೊ ವಾಟ್ ಡಸ್ ಇಟ್ ಮೀನ್ ಇಸ್ ಇದು ನ್ಯೂ ಎಕ್ಸ್ ನಿಮಗೆ. ಓಕೆ, ಸೊ ದಿಸ್ ಇಸ್ ಯೋರ್ ಮೀನ್. ಓಕೆ, ಮೀನ್ ಇದ್ದಿದ್ದ ಜಾಗದಲ್ಲಿ ನಿಮಗೆ ಹೈಯೆಸ್ಟ್ ವ್ಯಾಲ್ಯೂ ಇರುತ್ತೆ ಅಂತ ಅರ್ಥ. ಓಕೆ, ದ ಈಕ್ವೇಶನ್ ಇದರಿಂದ ನಿಮಗೆ ಏನು ಅರ್ಥ ಆಗುತ್ತೆ ಅಂದರೆ ಮೀನ್ ಎಲ್ಲಿರುತ್ತೋ ಆ ವ್ಯಾಲ್ಯೂಲ್ಲಿ ಹೈಯೆಸ್ಟ್ ಪೀಕ್ ಇರುತ್ತೆ ಅಂತ ಅರ್ಥ. ಓಕೆ, ಸೊ ದಿಸ್ ಇಂಡಿಕೇಟ್ಸ್ ದಟ್ ದ ಪೀಕ್ ಈಸ್ ಲೊಕೇಟೆಡ್ ಅಟ್ ದ ಮೀನ್. ಓಕೆ, ಇದು ಈ ಕಡೆ ಸೈಡ್ ಇದೆಯಲ್ಲ ಇಲ್ಲಿಂದ ಈ ಕಡೆಗೆ ಇದೆಯಲ್ಲ. ಸೊ ವಾಟ್ ಡಸ್ ದಟ್ ಮೀನ್? ಸೊ ದಟ್ ಈಸ್ ಯುವರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಓಕೆ, ಇಲ್ಲಿಂದ ಸ್ಪ್ರೆಡ್ ಆಗಿದೆಯಲ್ಲ ಲೆಫ್ಟಿಗೆ ರೈಟಿಗೆ, ಸೊ ಅದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ನಿಮಗೆ ಸ್ಪ್ರೆಡ್ ಜಾಸ್ತಿ ಆದಷ್ಟು ಓಕೆ ಈ ಥರ ಇರುತ್ತಲ್ಲ, ನಿಮಗೆ ಸ್ಪ್ರೆಡ್ ಜಾಸ್ತಿ ಆದಷ್ಟು ಆಂಪ್ಲಿಟ್ಯೂಡ್ ಏನಾಗ್ತದೆ ಕಡಿಮೆ ಆಗುತ್ತೆ. ಓಕೆ, ಯು ಅಬ್ಸರ್ವ್ ದಟ್ ಈ ಸ್ಪ್ರೆಡ್ ಏನಿದೆ ಜಾಸ್ತಿ ಆದಂಗೂ ಏನಾಗುತ್ತೆ ಆಂಪ್ಲಿಟ್ಯೂಡ್ ಕಡಿಮೆ ಆಗುತ್ತೆ. ಸ್ಪ್ರೆಡ್ ಕಡಿಮೆ ಆದಷ್ಟು ಏನಾಗುತ್ತೆ ಆಂಪ್ಲಿಟ್ಯೂಡ್ ಜಾಸ್ತಿ ಇರುತ್ತೆ. ನೀವು ತುಂಬ ಕಡಿಮೆ ಆ ಕಡೆ ಈ ಕಡೆ ಡಿವಿಯೇಷನ್ ಇದ್ರೆ ಏನಿದೆ ಇದು ಆಂಪ್ಲಿಟ್ಯೂಡ್ ಜಾಸ್ತಿ ಇರುತ್ತೆ. ಓಕೆ, ಅದು ಕ್ಲಿಯರ್ ವಿತ್ ದಟ್? ಹಲೋ ಹಲೋ Yes, clear? sir. Okay, so this is the logic. You need to understand this equation. Okay, ಸೊ ನಿಮಗೇನು ಮೀನಲ್ಲಿ ಯಾವತ್ತು ಪೀಕ್ ಜಾಸ್ತಿ ಇರುತ್ತೆ, ಸ್ಪ್ರೆಡ್ ನಿಮಗೆ ಜಾಸ್ತಿ ಆದಷ್ಟು ಏನಾಗುತ್ತೆ ಆಂಪ್ಲಿಟ್ಯೂಡ್ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನ ಜ್ಞಾಪ ಮಾಡ್ಕೊಂಡಿರಿ, ಸ್ಪ್ರೆಡ್ ಜಾಸ್ತಿ ಆದಂಗೆ ಏನಾಗುತ್ತೆ ಆಂಪ್ಲಿಟ್ಯೂಡ್ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ವೆನ್ ದ ಪ್ರಾಬ್ಲಮ್ ಕಮ್ಸ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕ್ಲಿಯರ್ಲಿ. ಓಕೆ, ನಾವು ಸೊ ಇದು PDF ಪ್ಲಾಟ್ ಈ ಥರ ಬರುತ್ತೆ. CDF ಈಕ್ವೇಶನ್ ಇದ್ದಲ್ಲ ಅದ್ರ ಪ್ಲಾಟ್ ಈ ಥರ ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ಪ್ಲಾಟ್ ಆಫ್ ವಾಟ್ CDF ಆಫ್ ದ ಈಕ್ವೇಶನ್. ಓಕೆ, ಸೊ ಇದ್ರ ಬಗ್ಗೆ ಅಷ್ಟೊಂದೇನು ಬೇಡ, ತಲೆ ಕೆಡ್ಸ್ಕೊಂಬೇಡಿ, ಇದು ಮಾತ್ರ ಕರೆಕ್ಟಾಗಿ ಗೊತ್ತಿರಲಿ. ಓಕೆ, ಸೊ now let us consider a problem. Okay, you one problem ತಗೊಂಡ್ರೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. A production drawing specifies a dimension okay on a printed circuit board as 0.75 plus or minus 0.022 centimeters. Okay, ಸೊ ಒಂದು ಕಂಪ್ನಿಲಿ ಒಂದು ಡ್ರಾಯಿಂಗ್ ಏನು ಮಾಡ್ತಿದ್ದಾರೆ, ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಪ್ರಿಂಟ್ ಮಾಡ್ತಿದ್ದಾರೆ. ಓಕೆ, ಅದ್ರ ಡೈಮೆನ್ಷನ್ ಎಷ್ಟು ಇರಬೇಕು 0.75 ಇರಬೇಕು. ಓಕೆ, ಈ ಥರ ಒಂದಿದೆ ಅಂದ್ಕೊಳ್ಳಿ, ಇದ್ರದ್ದು ವಿಡ್ತ್ ಎಷ್ಟು ಇರಬೇಕು ಎಕ್ಸಾಕ್ಟ್ ಆಗಿ ಈ ಕಡೆನೂ ಎಕ್ಸಾಕ್ಟ್ ಆಗಿ ಇದ್ರ ವಿಡ್ತ್ ನಿಮಗೆ 0.75 ಇರಬೇಕು. ಓಕೆ, ಇಟ್ ಶುಡ್ ಬಿ ವಾಟ್ 0.75. ಇಲ್ಲೂ ಎಷ್ಟು ಇರಬೇಕು ನಿಮಗೆ 0.75 ಇರಬೇಕು. ಓಕೆ, ಸೊ ದಿಸ್ ಇಸ್ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್. ಇಟ್ ಶುಡ್ ಬಿ ವಾಟ್ 0.75 ಅಂತ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಡ್ಯೂ ಟು ಸಮ್ ಎರರ್, ಓಕೆ, ಎಷ್ಟು ಎರರ್ ಬರುತ್ತೆ ನಿಮಗೆ 0.002 ಇಸ್ ದ ಎರರ್ ವಿಚ್ ಈಸ್ ಇಂಡ್ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್. ಓಕೆ, ಸೊ ಎಕ್ಸಾಕ್ಟ್ ಆಗಿ ಅದೇ ಮಾಡೋಕ್ಕಾಗಲ್ಲ, 0.75 ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಎರರ್ ಬರುತ್ತೆ. ಎಷ್ಟಿದೆ ಎರರ್ ನಿಮಗೆ 0.02 ಸೆಂಟಿಮೀಟರ್ಸ್ ಇದೆ. ಓಕೆ, ಸೊ ಹಂಗಂದ್ರೆ ಅರ್ಥ ಏನು ನಿಮ್ಮದು, ನೀವು ಮಾಡಬೇಕಾಗಿದ್ದು ಪ್ರೊಡಕ್ಷನ್ ಎಷ್ಟು 0.75 ಇಸ್ ದ ಪ್ರೊಡಕ್ಷನ್. ಅದು ನಿಮ್ದೇನು
ನ್ಯೂ ವೈ ಅಂತ ತಗೊಳ್ಳಿ ಇವಾಗ. ಓಕೆ, ಸೊ ದಟ್ ಈಸ್ ವಾಟ್ is the exact thing which you are trying to manufacture. Okay, you are trying to manufacture what of 0.75 centimeter, but ಏನಾಗಿದೆ 0.02 centimeters is being deviated, ಆ ಕಡೆ ಈ ಕಡೆ ಡಿವೇಟ್ ಆಗಿದೆ ಅಂದ್ರೆ ಅರ್ಥ ಏನು? ಸೊ ಇವಾಗ ಕರೆಕ್ಟಾಗಿ ಅರ್ಥ ಆಗುತ್ತೆ ನೋಡಿ. ಸೊ ನೀವು ಮಾಡಬೇಕಾಗಿದೆ ಎಷ್ಟು, 0.75ಗೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು, ಬಟ್ ಏನಾಗಿದೆ ಸ್ವಲ್ಪ ಡಿಬೇಟ್ ಆಗಿದೆ, ಆ ಕಡೆ ಈ ಕಡೆ ಡಿಬೇಟ್ ಆಗಿದೆ. ಒಂದು ಸ್ವಲ್ಪ ಈ ಕಡೆ ಸೈಡ್ ಒಂದು ಸ್ವಲ್ಪ ಇದೆ, ಈ ಕಡೆ ಸೈಡ್ ಒಂದು ಈ ಕಡೆ ಇದೆ. ಈ ಕಡೆ ಏನಾಗುತ್ತೆ 0.75 ಪ್ಲಸ್ 0.02 ಸೆಂಟಿಮೀಟರ್ ಆಗುತ್ತೆ. ಈ ಕಡೆ ಏನಾಗುತ್ತೆ ಪ್ಲಸ್ ಇದು, ಈ ಕಡೆ ಬಂದು ಏನಾಗುತ್ತೆ 0.75 ಮೈನಸ್ 0.2 ಆಗುತ್ತೆ. ಓಕೆ, ಬಟ್ ಎಕ್ಸಾಕ್ಟ್ ಎಲ್ಲಿ ಇರಬೇಕಾಯ್ತು ನಿಮಗೆ 0.75 ಅಲ್ಲಿ ಇರಬೇಕಾಗಿತ್ತು. ಓಕೆ, ಸೊ ನೌ look over here. So your mean is what? So mean is 0.75. Okay, assume that the precision of manufacturing process is such that, okay, it is such that ಸ್ಟ್ಯಾಂಡರ್ಡ್ ಡಿವಿಯೇಷನ್, ಓಕೆ, ಈ ಕಡೆ ಎಷ್ಟು ಡಿವೇಟ್ ಆಗಿದೆ ನಿಮಗೆ 0.0013, ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಾಗಿದೆ 0.0013, ಇದು ಸ್ಪ್ರೆಡ್ ಆಗಿದೆಯಲ್ಲ, ಆ ಕಡೆ ಈ ಕಡೆ ಸ್ಪ್ರೆಡ್ ಆಗಿದೆಯಲ್ಲ, ಅದ್ರ ಡಿವಿಯೇಷನ್ ಎಷ್ಟಿದೆ ನಿಮಗೆ 0.013 ಸ್ಪ್ರೆಡ್ ಆಗಿದೆ. ಓಕೆ, we are interested in finding the percentage of printed circuit board having the dimensions with a specified tolerance of. ಸೊ ನಿಮಗೆ ಇವಾಗ ಏನು ಬೇಕು, ಟಾಲರೆನ್ಸ್ ಎಷ್ಟರಲ್ಲಿ ಇರಬೇಕು ಇದು ಬೇಕು ನಿಮಗೆ, 0.75 ಪ್ಲಸ್ 0.002 ಅಥವಾ 0.75 ಮೈನಸ್ 0.002 ಅಷ್ಟು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಎಷ್ಟು ಬರುತ್ತೆ ಅಂತ ನಿಮಗೆ ಬೇಕು. ಓಕೆ, ಸೊ ಇವಾಗ ನೀವು 0.75 ಮೈನಸ್ 0.002 ಅಂದರೆ ನಿಮಗೆ ಎಷ್ಟು ಬರುತ್ತೆ ವ್ಯಾಲ್ಯೂ, 0.748 ಸೆಂಟಿಮೀಟರ್ ಬರುತ್ತೆ. ಓಕೆ, 0.75 ಪ್ಲಸ್ 0.002 ಅಂದರೆ ಎಷ್ಟು ಬರುತ್ತೆ, 0.752 ಬರುತ್ತೆ. ಓಕೆ, ಇದು ಎರಡರ ಮಧ್ಯದಲ್ಲಿ, ಓಕೆ, ಇದು ಎರಡರ ಮಧ್ಯದಲ್ಲಿ ನಿಮಗೆ 0.75 ಬಂತ. ಸೊ ಗೆಟಿಂಗ್ ವಾಟ್ 0.75. ಸೊ ಇದಿಷ್ಟು ಔಟ್ಪುಟ್ ನಿಮಗೆ ಬಂದರೆ ಅದು ಕರೆಕ್ಟ್ ಇದೆ ಅಂತ, ಅಷ್ಟು ಬಂದರೆ ಸಾಕು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ. ಈ ರೇಂಜಲ್ಲಿ ನಿಮಗೆ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡು ಎಷ್ಟು ಪರ್ಸೆಂಟ್ ಬರುತ್ತೆ ಅಂತ ನೋಡಬೇಕು. ಓಕೆ, ಸೊ ಇದು ಫಂಕ್ಷನ್ ಇದೆ ಅಲ್ವಾ, ಸೊ ಇಟ್ ಇಸ್ ವಾಟ್ ಪ್ರಾಬಿಲಿಟಿ ಆಫ್ ವೈ is greater than what 0.7548 to what 0.752. So how do you do that? ಇದು first starting problems ಅಲ್ಲಿ ಇತ್ತಲ್ಲ, how do you calculate the CDF ಅಂತ, it is fy of highest value minus fy of the lowest value. Okay, so this is what the equation which you are trying to solve. So now you know it is a Gaussian random variable ಅಲ್ವಾ. ಸೊ ಇದೇನಿದೆ Gaussian random variable ಇದೆ. ಸೊ Gaussian random variable ಬಂದಾಗ ಸಿ ಡಿ ಎಫ್ಗೆ ಏನು ಈಕ್ವೇಶನ್ ಇದೆ ಇವಾಗ ತಾನೇ ಸಾಲ್ವ್ ಮಾಡಿದ್ದು, ಏನು ಫೈ ಆಫ್ ಎಕ್ಸ್ ಮೈನಸ್ ನ್ಯೂ ಎಕ್ಸ್ ಡಿವೈಡ್ ಬೈ ಜಿಗ್ಮಾ ಎಕ್ಸ್ ಆಗುತ್ತೆ. ಸೊ ನಿಮಗೆ ನ್ಯೂ ಈಸ್ ಈಕ್ವಲ್ ಟು 0 ಇದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ 1 ಇದ್ರೆ ಅವಾಗ ಏನು ಎಫೆಕ್ಟ್ ಆಗಲ್ಲ, ಡೈರೆಕ್ಟಾಗಿ ಫೈ ಆಫ್ ಎಕ್ಸ್ ಅಂತ ಬಂದ್ಬಿಡುತ್ತೆ. ಯಾಕೆಂದರೆ ನ್ಯೂ 0 ಇದೆ, ಇಲ್ಲಿ ಸಿಗ್ಮಾ ಎಕ್ಸ್ 1 ಇದೆ, ಹಾಗಾಗಿ ಫೈ ಆಫ್ ಎಕ್ಸ್ ಅಂತ ಬರುತ್ತೆ. ಬಟ್ ಅಲ್ಲಿ ಇವಾಗ ಏನು ಮಾಡಿದ್ದಾರೆ, ನ್ಯೂ ವ್ಯಾಲ್ಯೂನ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಅವಾಗ ಏನು ಮಾಡಬೇಕಾಗುತ್ತೆ, ಈ ಈಕ್ವೇಷನ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಸೊ ವಾಟ್ ಇಸ್ ದಟ್, ಸೊ ಇಟ್ ಈಸ್ ಫೈ ಆಫ್ ಎಕ್ಸ್ ಮೈನಸ್ ನ್ಯೂ ಎಕ್ಸ್ ಡಿವೈಡ್ ಬೈ ಸಿಗ್ಮಾ ಎಕ್ಸ್. ಸೊ ಇಲ್ಲಿ ಮಾಡಿ ಫೈ ಆಫ್ what is your x value 0.7, what is the value of mean 0.75, what is the standard deviation that they have given 0.0013 is the standard deviation which they have given. Okay, you just substitute that one. ಸೊ ಇಷ್ಟು ಮಾಡಿದ್ಮೇಲೆ ಇದು ಕ್ಯಾಲ್ಕುಲೇಟ್ ಮಾಡಿದಾಗ ಇಷ್ಟು ಬರುತ್ತೆ, ಫೈ ಆಫ್ 1.5385 ಮೈನಸ್ ಫೈ ಆಫ್ ಮೈನಸ್ 1.385 ಬರುತ್ತೆ. ನೆಕ್ಸ್ಟ್ ಇದನ್ನ ಹೆಂಗೆ ಮಾಡ್ತೀರಾ, ಸಾಲ್ವ್ ಮಾಡ್ತೀರಾ, ಇದನ್ನ ಕ್ಯಾಲ್ಸಿ ಯೂಸ್ ಮಾಡಿ. ಸೊ ಫಸ್ಟಿಗೆ ಹೇಳಿದ್ದೆಲ್ಲ ನಿಮಗೆ ಕ್ಯಾಲ್ಸಿ ಯೂಸ್ ಮಾಡೋಕ್ಕೆ, ಇದರಲ್ಲಿ ಒಂದು ಗಾಷಿಯನ್ ಬಂದರೆ ಕ್ಯಾಲ್ಸಿ ಹೆಂಗೆ ಮಾಡ್ತೀರಾ, ಸೊ ಮೋಡಿಗೆ ಹೋಗಿ ಫಸ್ಟಿಗೆ ಏನು ಸೆಟ್ ಮಾಡ್ತೀರಾ, ಸ್ಟ್ಯಾಟಿಸ್ಟಿಕ್ಸ್ ಸೆಟ್ ಮಾಡಿ, ಆಮೇಲೆ ಫೈ ನೋಡಿ, ಪಿ ಆಫ್ ಅಂತ ನೋಡ್ತೀರಲ್ಲ ಆ ಥರ ನೋಡಬೇಕು. ಓಕೆ, ಪಿ ಆಫ್ ಎಷ್ಟು 1.5385 ನೋಡಿದ್ರೆ ನಿಮಗೆ ಈ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಪಿ ಆಫ್ ಮೈನಸ್ 1.385 ನೋಡಿದ್ರೆ ಈ ಆನ್ಸರ್ ಬರುತ್ತೆ. ಸೊ ಇದೆರಡು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಷ್ಟು ಬರುತ್ತೆ, ಅಂದರೆ ಎಷ್ಟು 87.60% ಆಗಿದೆ. ಓಕೆ, ಸೊ ನೀವು ಪ್ರೊಡ್ಯೂಸ್ ಮಾಡ್ತಿರೋ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡು ಈ ರೇಂಜಿಂದ ಎಷ್ಟು 0.75 ಇರಬೇಕಾಯ್ತು ಆ್ಯಕ್ಚುಲಿ, ಬಟ್ ಎಷ್ಟು ಬಂದಿದೆ 0.748 0.52ವರೆಗೂ. ಓಕೆ, ಎಷ್ಟು ಪರ್ಸೆಂಟ್ ಇದೆ, 87.6% ಇದೇ ರೇಂಜಲ್ಲಿ ಬಂದಿದೆ. ಓಕೆ, ಇನ್ನು ಉಳಿದಿದ್ದೆಲ್ಲ ಏನಾಗಿದೆ ಆ ಕಡೆ ಈ ಕಡೆ ಹೋಗಿದೆ ಅಂತ ಅರ್ಥ. ಓಕೆ,
ಸೊ ಇಲ್ಲಿ ನೋಡಿ ಕರೆಕ್ಟ್ ಆಗಿ ಇವಾಗ ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಪ್ರೆಡ್ ಆದ್ರೆ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟಿದೆ 0.0013 ಇದೆಯಲ್ವಾ, ಇದ್ರ ಬದಲು ಜಾಸ್ತಿ ಆಯ್ತು ಅನ್ಕೊಳ್ಳಿ. ಇವಾಗ ಸಿಗ್ಮಾ ವೈ ಇಸ್ ಈಕ್ವಲ್ ಟು 2 ಆಯ್ತು ಅನ್ಕೊಳ್ಳಿ. ಓಕೆ, ಸೊ 2 ಆಯ್ತು ಅಂದ್ರೆ ಏನಾಯ್ತು ಅರ್ಥ, ಈ ಸ್ಪ್ರೆಡ್ ಆಗುತ್ತಲ್ಲ, ಸ್ಪ್ರೆಡ್ ಆಗಿದೆ ಅಂದ್ರೆ ಜಾಸ್ತಿ ಆಗುತ್ತೆ. ಈ ತರ ಸ್ಪ್ರೆಡ್ ಆಯ್ತು 0.75 ಇಂದ ಸ್ಪ್ರೆಡ್ ಆ ಕಡೆ ಇನ್ನೂ ಜಾಸ್ತಿ ಆಯ್ತು, ಈ ಕಡೆ ಜಾಸ್ತಿ ಆಯ್ತು. ಓಕೆ, ಆಂಪ್ಲಿಟ್ಯೂಡ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆಂಪ್ಲಿಟ್ಯೂಡ್ ಕಡಿಮೆ ಆಯ್ತು ಅಂದ್ರೆ ಅರ್ಥ ಏನೋ, ಈ ಪರ್ಸೆಂಟೇಜ್ ಇದೆಯಲ್ಲ, ಓಕೆ 87% ಇದೆಯಲ್ಲ, ಅದೇನಾಗುತ್ತೆ, ಇಟ್ ಗ್ರಾಜುಯಲಿ ಡಿಕ್ರೀಸಸ್. ಓಕೆ, ಇಟ್ ಗ್ರಾಜುಯಲಿ ಡಿಕ್ರೀಸಸ್. ಓಕೆ, ಆರ್ ಕ್ಲಿಯರ್ ವಿತ್ ದಿಸ್ ಪ್ರಾಬ್ಲಮ್? ಹಲೋ, ಹಲೋ, ಅರ್ಥ ಆಯ್ತಾ ಇದು? Hello. Yes, sir. Okay. So this is the use of the ಇಲ್ಲಿಯವ್ರು ನೋಡಿದ್ರೆ, okay, this is what you will be using. Okay, Gaussian random variable ಇದೇ ತರನೇ ರಿಯಲ್ ಟೈಮ್ ಅಪ್ಲಿಕೇಶನ್ಗೆ ಯೂಸ್ ಮಾಡ್ತಾ ಹೋಗ್ತೀರಾ. ಓಕೆ, ಸೊ ಅರ್ಥ ಆಗಲಿಲ್ಲ ಅಂದ್ರೆ ಇಷ್ಟಂತೂ ನೋಡ್ಕೊಳ್ಳಿ, ಎಷ್ಟವರೆಗೂ ಬರಬೇಕು, 0.75 ಪ್ಲಸ್ ಆರ್ ಮೈನಸ್ 0.022 ರೇಂಜ್ ಒಳಗಡೆ ಇರಬೇಕು. ಓಕೆ, ನೆಕ್ಸ್ಟ್ ಮೀನ್ ನೋಡ್ಕೊಳ್ಳಿ ಏನು ಕೊಟ್ಟಿದ್ದಾರೆ ಅಂತ, ಇದೊಂದು ನೋಡ್ಕೊಳ್ಳಿ ಡೇಟಾ, ಇದೊಂದು ನೋಡ್ಕೊಳ್ಳಿ, ಇದೊಂದು ನೋಡ್ಕೊಳ್ಳಿ, ಇಷ್ಟೇ. ಓಕೆ, ಇದೆಲ್ಲ ಓದಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಏನು ಅರ್ಥ ಆಗ್ತಿಲ್ಲ ಅಂದರೆ ಇಷ್ಟು ನೋಡ್ಕೊಡಿ ಅಷ್ಟೇ. ಪ್ರಾಬ್ಲಮ್ ಇದು ಎಲ್ಲಿಂದ ಎಲ್ಲಿವರೆಗೂ ಈ ರೇಂಜಲ್ಲಿ ಇರಬೇಕು ಡೇಟಾ. ಮೀನ್ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ, ಫಾರ್ಮುಲಾ ಅಪ್ಲೈ ಮಾಡಿ ಅಷ್ಟೇ. ಸೊ ಎಷ್ಟಿದೆ, 0.748 ಇಂದ 0.752ವರೆಗೂ. ಸೊ ಇದು ಸಿ ಡಿ ಎಫ್ ಫಾರ್ಮುಲಾ ಗೊತ್ತಿಲ್ಲ, ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ದ ಲೋಯೆಸ್ಟ್ ವ್ಯಾಲ್ಯೂ. ನೆಕ್ಸ್ಟಿಗೆ ಮೀನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿರೋದಕ್ಕೆ, ಸೊ ಗಾಸಿಯನ್ ರ್ಯಾಂಡಮ್ ವೇರಿಯಬಲ್ಗೇನು ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಇಲ್ಲಿ ಬರ್ಕೊಳ್ಳಿ. ಆಮೇಲೆ ಏನು ಬರುತ್ತೆ ವ್ಯಾಲ್ಯೂ, ಇದಕ್ಕೆ ಏನು ಮಾಡಿ ಕ್ಯಾಲ್ಸಿ ಯೂಸ್ ಮಾಡಿಬಿಟ್ಟು ಪ್ರಾಬಬಿಲಿಟಿ ಪಿ ಅಂತ ಬರುತ್ತಲ್ಲ ಅದರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿ, ಅವಾಗ ಈ ಆನ್ಸರ್ ಬರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಐ ಕ್ಲಿಯರ್ ವಿತ್ ದಟ್? ಗೊತ್ತಾಯ್ತಲ್ವಾ ಇದು? ಹಲೋ, ಐ ಕ್ಲಿಯರ್ ವಿತ್ ದಟ್? Yes, sir. Okay, now let us consider another function. Okay, now let us consider y is equal to g of x having a negative slope. ಅವಾಗ ಪಾಸಿಟಿವ್ ಸ್ಲೋಪ್ ತೊಗೊಂಡಿದ್ರಿ ಇದನ್ನ. ಓಕೆ, ಇವಾಗ ನೆಗೆಟಿವ್ ಸ್ಲೋಪ್ ತೊಗೊಳ್ಳೋಣ, ಅವಾಗ ಹೆಂಗೆ ಬರುತ್ತೆ ನೋಡೋಣ. ಓಕೆ, y is equal to ax plus b ಈಕ್ವೇಷನ್ ಹಂಗೆ ಇರುತ್ತಾ, x is equal to y minus b by a ಇದು ಹಂಗೆ ಇರುತ್ತಾ. ಬಟ್ ಇವಾಗ ಏನಾಗುತ್ತೆ, ಇಲ್ಲಿ ನೋಡಿ, ಇಲ್ಲಿ a is less than 0 ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಪಾಸಿಟಿವ್ ಸ್ಲೋಪ್ ಅಂದ್ರೇನು, ಹಿಂಗೆ ಬರುತ್ತೆ ಅಲ್ವಾ. ಪಾಸಿಟಿವ್ ಸ್ಲೋಪ್ ಅಂದರೆ ಈ ಕಡೆ ಬರುತ್ತೆ, ಇದು ಲೋವರ್ ಲಿಮಿಟ್, ಲೋವರ್ ವ್ಯಾಲ್ಯೂ ಇರುತ್ತೆ, ಇದೇನಂತ ಹೈಯೆಸ್ಟ್ ಲಿಮಿಟ್ ಇರುತ್ತೆ. ಇಲ್ಲಿಂದ ಕೆಳಗಡೆಯಿಂದ ಮೇಲ್ಗಡೆ ಹೋದರೆ, ಸೊ ದಟ್ ಈಸ್ ವಾಟ್ ಹ್ಯಾವಿಂಗ್ ಎ ಪಾಸಿಟಿವ್ ಸ್ಲೋಪ್. ಮೇಲಿಂದ ಕೆಳಗಡೆ, ಓಕೆ, ಹೈಯೆಸ್ಟ್ ಪೀಕ್ ಇಂದ ಲೋಯೆಸ್ಟ್ ಪೀಕಿಗೆ ಬಂದರೆ ವಾಟ್ ಇಸ್ ದಟ್, ದಟ್ ಈಸ್ ದ ನೆಗೆಟಿವ್ ಸ್ಲೋಪ್ ಅಂತ. ಓಕೆ, ಇಷ್ಟು ಗೊತ್ತಿದೆ ಅಲ್ವಾ. ಸೊ ದಿಸ್ ಇಸ್ ವಾಟ್ ಪಾಸಿಟಿವ್ ಸ್ಲೋಪ್, ದಟ್ ಈಸ್ ರೈಸಿಂಗ್ ಫ್ರಮ್ ಲೋವರ್ ವ್ಯಾಲ್ಯೂ ಟು ಹೈಯರ್ ವ್ಯಾಲ್ಯೂ. ನೆಗೆಟಿವ್ ಸ್ಲೋಪ್ ಅಂದ್ರೆ ಹೈಯರ್ ವ್ಯಾಲ್ಯೂ ಇಂದ ಲೋವರ್ ವ್ಯಾಲ್ಯೂಗೆ ಕೆಳಗಡೆ ಇಳಿತದೆ, ಇಟ್ಸ್ ಕಾಲ್ಡ್ ಆಸ್ ವಾಟ್, ನೆಗೆಟಿವ್ ಸ್ಲೋಪ್. ಓಕೆ, ಸೊ ನಾವು ಲೆಟ್ ಅಸ್ ಕನ್ಸಿಡರ್ ಸ್ಟ್ರೈಟ್ ಲೈನ್ ಆಫ್ ನೆಗೆಟಿವ್ ಸ್ಲೋಪ್. ಈ ಥರ ಒಂದು ಲೈನ್ ಡ್ರಾ ಮಾಡಿದ್ದೀರಾ, ಆಯ್ತಾ. ಸೊ ಇಲ್ಲೆಲ್ಲೋ ನಾನೊಂದು ಪಾಯಿಂಟ್ ಹಾಕ್ತೀನಿ ಲೈನಲ್ಲಿ, ಇಲ್ಲಿಗೆಲ್ಲೋ ಒಂದು ಪಾಯಿಂಟ್ ಹಾಕ್ತೀನಿ. ಇದು ಮ್ಯಾಪ್ ಮಾಡ್ತಾರೆ ಈ ಕಡೆಗೆ, ಇದು ಮ್ಯಾಪ್ ಮಾಡಿದ್ರೆ ಇಲ್ಲಿ ವೈ ಬರುತ್ತೆ ಅಲ್ವಾ. ಸೊ ಈ ಕಡೆ ಮ್ಯಾಪ್ ಮಾಡಿದ್ರೆ ಇದು ಎಕ್ಸ್ ಬರುತ್ತೆ ನಿಮಗೆ. ಓಕೆ, ಸೊ ರೀಜನ್ ಆಫ್ ವೈ ಲೆಸ್ ದ್ಯಾನ್ ವೈ ಅಂದ್ರೆ ಅರ್ಥ ಏನೋ, ಈ ವೈಗಿಂತ ಕೆಳಗಡೆ ಇರೋದೆಲ್ಲ ಇದು ರೀಜನ್ ಅಲ್ವಾ. ರೀಜನ್ ವೇರ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಎಕ್ಸ್ ಅಂತ ಮುಂಚೆ ಬರಿತಿದ್ರಿ, ಅವಾಗೇನೋ ಈ ಕಡೆಯಿಂದ ಎಕ್ಸ್ ಈಸ್ ಲೆಸ್ ದ್ಯಾನ್ ಎಕ್ಸ್ ಅಂತ ಬರಿತಿದ್ರಿ ಮುಂಚಿನದ್ರಲ್ಲಿ, ಪಾಸಿಟಿವ್ ಸ್ಲೋಪ್. ಇಲ್ಲೇನಿದೆ, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಅಂದ್ರೆ ಅರ್ಥ ಈ ಕಡೆ ರೈಟ್ ಸೈಡಿಗೆ ಬರ್ತೀವಿ ನೋಡಿ, ಹಂಗಾಗಿ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಅಂತ ತಗೊಳ್ಬೇಕು, ಅಷ್ಟೇ ಡಿಫ್ರೆನ್ಸ್ ನಿಮಗೆ. ಓಕೆ, ಮುಂಚೆ ಏನು ಬರೀತಿದೆ, ಈ ಕಡೆ ಇತ್ತಲ್ಲ, ಈ ಕಡೆ ಇತ್ತಲ್ಲ, ಹಂಗಾಗಿ ಎಕ್ಸ್ ಈಸ್ ಲೆಸ್ ದ್ಯಾನ್ ಎಕ್ಸ್ ಬರ್ತಿದೆ. ಇವಾಗ ಈ ಕಡೆ ಬರ್ತಿದ್ದೀರಲ್ವಾ, ಸೊ ಇಟ್ ಇಸ್ ವಾಟ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಅಂತ ಬರಿಬೇಕು. ಅದು ಕ್ಲಿಯರ್ ವಿತ್ ದಟ್? ಇಷ್ಟ ಅರ್ಥ ಆಯ್ತಾ? ಇಲ್ಲಿಂದ ಮುಂದಕ್ಕೆ ರೀಜನ್ ಆಫ್ ಎಕ್ಸ್. ಅದು ಕ್ಲಿಯರ್ ವಿತ್ ದಟ್? ಹಲೋ, Yes, sir. okay, now let us find out whether you will be getting the exact answer or not. Okay, so ಇವಾಗ ಎಕ್ಸ್ ಈಸ್ ಈಕ್ವಲ್ ಟು 1 ಹಾಕ್ತೀನಿ ಅನ್ಕೊಳ್ಳಿ. ಎಕ್ಸ್ ಈಸ್ ಈಕ್ವಲ್ ಟು 1 ಹಾಕಿದ್ರೆ ಇದು ಸ್ಲೋಪ್ ಎಷ್ಟಿದೆ, -2 ಇದೆ ನೋಡಿ. ಸ್ಲೋಪ್ ಇಸ್ ವಾಟ್, -2. ಸೊ ನೆಗೆಟಿವ್ ಸ್ಲೋಪ್ -2 ಇಂಟು ಎಕ್ಸ್. ಎಕ್ಸ್ ಈಸ್ ಈಕ್ವಲ್ ಟು 1 ಹಾಕಿದ್ರೆ ನಿಮಗೆ ಆನ್ಸರ್ ಏನು ಬರುತ್ತೆ, ವೈ ಈಸ್ ಈಕ್ವಲ್ ಟು 1 ಬರುತ್ತೆ.
ಸೊ ಹಂಗಂದ್ರೆ ಇನ್ವರ್ಸ್ ಫಂಕ್ಷನ್ ಅಲ್ಲಿ y ಇಸ್ ಈಕ್ವಲ್ ಟು ಒನ್ ಹಾಕಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಒನ್ನೇ ಬರಬೇಕು. ಇಲ್ಲಿ ನೋಡಿ, y ಇಸ್ ಈಕ್ವಲ್ ಟು ಒನ್ ಹಾಕ್ತಿದ್ದೀನಿ, ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಏನು ಬರ್ತದೆ, ಒನ್ನೇ ಬರ್ತದೆ. ಓಕೆ, ಇವಾಗ ದ ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್ ಫಾರ್ ದಿಸ್. ಇನ್ನೊಂದ್ಸರಿ ಚೆಕ್ ಮಾಡೋಣ. y ಈಸ್ ಈಕ್ವಲ್ ಟು ಫೋರ್ ಹಾಕಿ ನೋಡೋಣ. y ಈಸ್ ಈಕ್ವಲ್ ಟು ಫೋರ್ ಹಾಕಿದ್ರೆ ನಿಮಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ, -0.5 ಬರುತ್ತೆ. ಸೊ ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು -0.5 ಹಾಕಿ ಇನ್ವರ್ಸ್ ಫಂಕ್ಷನ್ಗೆ ಅಪ್ಲೈ ಮಾಡಿ, ಎಷ್ಟು ಬರುತ್ತೆ, y ಇಸ್ ಈಕ್ವಲ್ ಟು 4 ಬರುತ್ತೆ. ಸೊ y ವ್ಯಾಲ್ಯೂ ಹಾಕಿದ್ರೆ ಏನು ಎಕ್ಸ್ ವ್ಯಾಲ್ಯೂ ಇರುತ್ತೆ ಅದೇ ಎಕ್ಸ್ ವ್ಯಾಲ್ಯೂ ಇನ್ವರ್ಸ್ ಫಂಕ್ಷನ್ಗೆ ಹಾಕಿದ್ರೆ y ವ್ಯಾಲ್ಯೂ ಬರಬೇಕು. ಸೊ ಇದು ಎರಡು ಕರೆಕ್ಟಾಗಿ ಸ್ಯಾಟಿಸ್ಫೈ ಆಗಿದೆ. ಸೊ ದಿಸ್ ದಟ್ ಈಸ್ ದಿಸ್ ಸ್ಟ್ರೇಟ್ ಲೈನ್ ವಿತ್ ದ ನೆಗೆಟಿವ್ ಸ್ಲೋಪ್ satisfies the inverse function. So you can apply this one. Okay, are you clear with that? ಇಷ್ಟ ಅರ್ಥ ಆಯ್ತಾ? ಹಲೋ ಹಲೋ Yes. ಓಕೆ, ನಾವು ಇಲ್ಲೇನಿದೆ, ಏನು ಚೇಂಜ್ ಇಲ್ಲ, ಸೇಮ್ ಅದೇ ಥರ ಬರ್ತೀರಾ. ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಅಂತ ಬರ್ತಿದೆ ನೋಡಿ. ಇಲ್ಲಿ ಮುಂಚೆ ಏನು ಬರ್ತಿದ್ರೆ ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವೈ ಮೈನಸ್ ಬಿ ಬೈ ಎ ಅಂತ ಬರ್ತಿದ್ರಿ, ಯಾವುದಕ್ಕೆ, ಪಾಸಿಟಿವ್ ಸ್ಲೋಪಿಗೆ. ಇಲ್ಲೇನು ಬಂದಿದೆ, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಅಂತ ಬರ್ತಿದೆ, ವೈ ಮೈನಸ್ ಬಿ ಬೈ ಎ. ಸೊ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ವೈ ಮೈನಸ್ ಬಿ ಬೈ ಎ. ಸೊ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಬಂದಿರೋದಕ್ಕೆ ಇವಾಗ ಏನು ಬರೀತೀರಾ, ಡೈರೆಕ್ಟಾಗಿ ಪ್ರಾಬಿಲಿಟಿ ಅಂತ ಬರಲ್ಲ, ಏನು ಬರೀತೀರಾ, ಒನ್ ಮೈನಸ್ ಪ್ರಾಬಿಲಿಟಿ ಆಫ್ ಎಕ್ಸ್ ಈಸ್ ಲೆಸ್ ದ್ಯಾನ್. ಇದಿದೆಯಲ್ಲ, ಇದು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ನ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಮಾಡಬೇಕು ಅಂದರೆ ಒನ್ ಮೈನಸ್ ಮಾಡಬೇಕು. ಓಕೆ, ಸೊ ಅದಕ್ಕೆ ಏನು ಮಾಡ್ತೀರಾ, ಇನ್ ಟರ್ಮ್ಸ್ ಆಫ್ ಲೆಸ್ ದ್ಯಾನ್ ಬರೋದಿಲ್ಲ. ಯಾವಾಗಲೂ ನೀವು ಪ್ರಾಬಿಲಿಟಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಪ್ರಾಬಿಲಿಟಿ ಆಫ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ ಅಂತಾನೆ ಬರೀತಿದ್ರಿ ಅಲ್ವಾ. ಸೊ ಸೊ ನಿಮಗೆ ಎಕ್ಸ್ ಇಸ್ ಗ್ರೇಟರ್ ದ್ಯಾನಿಗೆ ಈಕ್ವೇಶನ್ ಇಲ್ಲ, ಪ್ರಾಬಿಲಿಟಿ ಆಫ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಎಕ್ಸಿಗೆ ಇಲ್ಲಿವರೆಗೂ ನೀವು PDF ಗೆ ಫೈಂಡ್ ಔಟ್ ಮಾಡಿಲ್ಲ. ಓಕೆ, ಈ ಥರ ಕನ್ವರ್ಟ್ ಮಾಡಬೇಕು ಈ ಫಾರ್ಮಿಗೆ. ಅದಕ್ಕೆ ಏನು ಮಾಡ್ತೀರಾ, ಹಿಂಗಿದ್ದನ್ನ ಲೆಸ್ ದ್ಯಾನಿಗೆ ಕನ್ವರ್ಟ್ ಮಾಡೋಕ್ಕೆ ಒನ್ ಇಂದ ಸಬ್ಸ್ಟ್ರಾಕ್ಟ್ ಮಾಡ್ತೀರಾ. ಓಕೆ, ಒನ್ ಮೈನಸ್ ಪ್ರಾಬಿಲಿಟಿ ಆಫ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವೈ ಮೈನಸ್ ಬಿ ಬೈ ಎ. ಸೊ ದಿಸ್ ಇಸ್ ನಥಿಂಗ್ ಬಟ್ ವಾಟ್, ಎಕ್ಸ್ ಇದೆಯಲ್ಲ, ಸೊ ದಿಸ್ ಇಸ್ ವಾಟ್ CDF, ಎಫ್ ಎಕ್ಸ್ ಆಫ್ ವೈ ಮೈನಸ್ ಬಿ ಬೈ ಎ. ಸೊ ಹಂಗಂದ್ರೆ ಅರ್ಥ ಏನೋ, ಸ್ಟ್ರೈಟ್ ಲೈನ್ ಸ್ಲೋಪ್ ಪಾಸಿಟಿವ್ ಇದ್ರೆ ಎಫ್ ಎಕ್ಸ್ ಆಫ್ ವೈ ಮೈನಸ್ ಬಿ ಬೈ ಎ ಇರುತ್ತೆ. ನೆಗೆಟಿವ್ ಸ್ಲೋಪ್ ಬಂದು ಏನು ಮಾಡಬೇಕು, ಒನ್ ಮೈನಸ್ ಎಫ್ ಎಕ್ಸ್ ಆಫ್ ವೈ ಮೈನಸ್ ಬಿ ಬೈ ಎ ಅಂತ ಬರೀಬೇಕು. ದಟ್ ಇಸ್ ದ ಮೀನಿಂಗ್ ಆಫ್ ಆಲ್ ದೀಸ್ ಥಿಂಗ್ಸ್. ಕ್ಲಿಯರ್ ವಿತ್ ದಟ್? ಹಲೋ, ಅರ್ಥ ಆಯ್ತಾ ಇದು? Yes, sir. Okay, next we need to find out what PDF for this. CDF find out ಆಗಿದೆ, PDF ಏನನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕು. ಡಿಫ್ರೆನ್ಶಿಯೇಷನ್ ಆಫ್ ಒನ್ ಇಸ್ ವಾಟ್, ಕಾನ್ಸ್ಟೆಂಟ್ ಇಟ್ ಬಿ 0. ನೆಕ್ಸ್ಟ್ ನೋಡಿ, ಇಲ್ಲಿ ಮೈನಸ್ ಇದೆಯಾ ಇಲ್ಲಿ, ಹಂಗಾಗಿ ಇಲ್ಲಿ ಮೈನಸ್ ಹಂಗೆ ಹೊಳ್ಕೊಳ್ಳುತ್ತೆ. ಇದು ಡಿಫ್ರೆನ್ಶಿಯೇಷನ್ ಆಫ್ ವೈ ಮಾಡಿದ್ರೆ ಏನಾಗುತ್ತೆ, ಒನ್ ಬೈ ಎ ಇದೆಯಾ, ಇಲ್ಲಿ ಒನ್ ಬೈ ಎ ಬರುತ್ತೆ. ಇನ್ನು ಉಳಿದಿದ್ದೇನೋ ಮಾಮೂಲಿ ಎಫ್ ಎಕ್ಸ್ ಆಫ್ ವೈ ಮೈನಸ್ ಬಿ ಬೈ. ಇಲ್ಲಿ ಮೈನಸ್ ಏನಕ್ಕೆ ಅಂತೇಳಿ, ಇಲ್ಲಿ ಮೈನಸ್ ಇತ್ತಲ್ಲ, ಹಂಗಾಗಿ ಇಲ್ಲಿ ಮೈನಸ್ ಒನ್ ಬಂದಿದೆ ಅಷ್ಟೇ. ಓಕೆ, ಸೊ ದಿಸ್ ಇಸ್ ದ PDF ಫಾರ್ ದ ಲೈನ್ ವಿತ್ ದ ನೆಗೆಟಿವ್ ಸ್ಲೋಪ್. ಓಕೆ, ಸೊ ಇವಾಗೇನೋ ಗಾಸಿಯನ್ ಇಂದ ನೋಡಿದ್ರೆ, ಓಕೆ, ಇವರು ಲುಕ್ ಅಟ್ ಗಾಸಿಯನ್ ಇಂದ ನೋಡಿದ್ರೆ, ಓಕೆ, ಅದನ್ನ ನಾರ್ಮಲೈಸ್ ಗಾಸಿಯನ್ ಇಂದು ಒಂದು ಲೈನ್ ವಿತ್ ಪಾಸಿಟಿವ್ ಸ್ಲೋಪ್ ಒಂದು ನೋಡಿದ್ರೆ, ನೆಕ್ಸ್ಟ್ ಲೈನ್ ವಿತ್ ನೆಗೆಟಿವ್ ಸ್ಲೋಪ್ ನೋಡಿದ್ರೆ, ಇದಿಷ್ಟಕ್ಕೂ ಏನಾಗಿದೆ, ಇನ್ವರ್ಸ್ ಫಂಕ್ಷನ್ ಇದೆ, ಹಂಗಾಗಿ ನಿಮಗೆಲ್ಲ ವರ್ಕೌಟ್ ಆಗ್ತಿದೆ. ಓಕೆ, ನೌ ಲೆಟ್ ಅಸ್ ಲುಕ್ ಎಟ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಅಥವಾ y ಇಸ್ ಈಕ್ವಲ್ ಟು ax². ಓಕೆ, ಸೊ ಇದಕ್ಕೆ ನಿಮಗೆ ಇನ್ವರ್ಸ್ ಫಂಕ್ಷನ್ ಬರುತ್ತೋ ಇಲ್ವೋ ನೋಡೋಣ. ಓಕೆ, ಸೊ ವಾಟ್ ಇಸ್ ದ ಈಕ್ವೇಶನ್, y ಇಸ್ ಈಕ್ವಲ್ ಟು ax². ಸೊ ಇಲ್ಲಿ ಟು ದ ಪವರ್ 2 ಇದೆ ಅಲ್ವಾ, ಸೊ ಇಟ್ಸ್ ಕಾಲ್ಡ್ ಎಸ್ ವಾಟ್, ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ಸೊ ಇದಕ್ಕೆ ಇನ್ವರ್ಸ್ ಫಂಕ್ಷನ್ ಏನು ಬರುತ್ತೆ, ವಾಟ್ ಇಸ್ ದ ಇನ್ವರ್ಸ್ ಫಂಕ್ಷನ್ ಫಾರ್ ದಿಸ್, y ಇಸ್ ಈಕ್ವಲ್ ಟು ax². ಎಕ್ಸ್ ಇಲ್ಲಿ ಇಟ್ಕೊಳ್ಳಿ, y ಡಿವೈಡ್ ಬೈ a ಆಗುತ್ತೆ, ಸ್ಕ್ವೇರ್ ರೂಟ್ ಆಫ್ y ಬೈ a ಬರುತ್ತೆ, ಇಷ್ಟು ಬರುತ್ತೆ. ಇದು ಇನ್ವರ್ಸ್ ಫಂಕ್ಷನ್. ಕ್ಲಿಯರ್ ವಿತ್ ದಟ್? ಇಷ್ಟ ಅರ್ಥ ಆಯ್ತಲ್ವಾ, ಇನ್ವರ್ಸ್ ಫಂಕ್ಷನ್ ಮತ್ತೆ ಫಂಕ್ಷನ್. ಹಲೋ, Yes, sir. ಓಕೆ, ನೆಕ್ಸ್ಟಿಗೆ ಇದು ರೀಜನ್ ನೋಡೋಣ ಎಲ್ಲಿ ಬರುತ್ತೆ ಅಂತ. ಸೊ ನೀವು ಯಾವಾಗಲೂ ಕ್ವಾಡ್ರಾಟಿಕ್ ಈಕ್ವೇಶನ್ ಪ್ಲಾಟ್ ಮಾಡಿದ್ರೆ ಈಗ ನೋಡಿರ್ತೀರ, y ಇಸ್ ಈಕ್ವಲ್ ಟು x² ಅಂದ್ರೆ ಹೆಂಗೆ ಬರುತ್ತೆ, ಸ್ಟ್ರೈಟ್ ಲೈನ್ ಅಂದರೆ ಇನ್ ಲೈನ್ ಆಗ್ತಿದ್ರಿ, ಇದು ನಿಮ್ಮದು ಗ್ರಾಫ್. y ಇಸ್ ಈಕ್ವಲ್ ಟು x² ಅಂತಾರಲ್ಲ, ಸೊ y ಇಸ್ ಈಕ್ವಲ್ ಟು x² ಪ್ಲಾಟ್ ಮಾಡೋದು ಏನು ಬರುತ್ತೆ, ಈ ಥರ ಬರುತ್ತೆ ನಿಮಗೆ. ಹೆಂಗೆ ಅಂದರೆ ಝೀರೋಲಿ ಅಟ್ x ಇಸ್ ಈಕ್ವಲ್ ಟು 0, y ಇಸ್ ಈಕ್ವಲ್ ಟು 0, x ಇಸ್ ಈಕ್ವಲ್ ಟು 1, 1 ಆಗುತ್ತೆ, ಅಟ್ 2 ಇದ್ರೆ ಏನಾಗುತ್ತೆ, 4 ಆಗುತ್ತೆ, 3 ಇದ್ರೆ ಏನಾಗುತ್ತೆ, 9 ಆಗುತ್ತೆ. ಈ ಥರ ಬರುತ್ತೆ. ಇದು -1 ಇದ್ರೆ ಈ ಕಡೆ ಬರುತ್ತೆ, ಇದೇ ಥರ ಹಿಂಗೆ ಬರುತ್ತೆ.
ಇನ್ನು ಎಲ್ಲ ಪಾಯಿಂಟ್ಸ್ನ ಜಾಯಿನ್ ಮಾಡಿದ್ರೆ ಇದು ಈ ಥರ ಕಾಣಿಸುತ್ತೆ, ಈ ಥರ ಕಾಣಿಸುತ್ತೆ. ಓಕೆ, ಸೊ ದಿಸ್ ಇಸ್ your y is equal to ax square looks like. ಕ್ಲಿಯರ್ ವಿತ್ ದಟ್? ಈ ಗ್ರಾಫ್ ಗೊತ್ತಾಯ್ತಾ ಹೆಂಗೆ ಅಂತ? ಕ್ಲಿಯರ್ ವಿತ್ ದಟ್? Excellent. ಓಕೆ, ಅರ್ಥ ಆಯ್ತಾ? ಎಕ್ಸ್ಪ್ಲೇನ್ ಮಾಡೋಕ್ಕಾಯ್ತಾ? ಆರ್ ಕ್ಲಿಯರ್ ವಿತ್ ದಿಸ್? ಹಲೋ. Yes, sir. ಓಕೆ, ನೆಕ್ಸ್ಟ್ ಇವಾಗ ರೀಜನ್ ಫೈಂಡ್ ಔಟ್ ಮಾಡೋಣ. ಓಕೆ, ರೀಜನ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಸೊ ಈ ಥರ ಗ್ರಾಫ್ ಇದ್ದಾಗ, ಓಕೆ, ಈ ಥರ ಗ್ರಾಫ್ ಇದ್ದಾಗ ಇಲ್ಲೊಂದು ಯಾವುದೋ ಪಾಯಿಂಟ್ ಬರ್ಕೊಂಡೆ ಅಂದ್ಕೊಳ್ಳಿ. ಓಕೆ, ಇಲ್ಲೊಂದು ಯಾವುದೋ ಪಾಯಿಂಟ್ ಬರ್ಕೊಂಡೆ ಅಂದ್ಕೊಳ್ಳಿ. ಇದು ರೀಜನ್ ಏನೋ, ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಿಡಿತೀರಾ, ಎಕ್ಸ್ ಆಕ್ಸಿಸ್ ರೀಜನ್ಗೆ, ವೈ ಆಕ್ಸಿಸ್ ರೀಜನ್ಗೆ ಈ ಕಡೆ ಬರೀತೀರಾ. ಇದು ಅಷ್ಟೇ, ಇಲ್ಲಿಂದ ಈ ಕಡೆ ಹೇಳಿದ್ರೆ ಇದು ವೈ ರೀಜನ್ ಸಿಗುತ್ತೆ, ಇಲ್ಲಿಂದ ಇಲ್ಲಿ ಹೇಳಿದ್ರೆ ಎಕ್ಸ್ ರೀಜನ್ ಸಿಗುತ್ತೆ. ಓಕೆ, ನಿಮಗೆ ವೈಗೆ ಕೆಳಗಡೆ ರೀಜನ್ನೇ ಇಲ್ಲ. ಯಾಕೆ? ವೈ ಎಕ್ಸಿಸ್ಟ್ ಓನ್ಲಿ ಅಬೋವ್ ದ ಝೀರೋ. ಇಲ್ಲಿ ಝೀರೋ ಇಂದ ಮೇಲ್ಗಡೆ ಮಾತ್ರ ವೈ ಇದೆ, ಕೆಳಗಡೆ ಇಲ್ಲಿ ನೋಡಿ, ಇಲ್ಲಿ ಹಿಂಗೇನು ವೇವ್ ಫಾರ್ಮ್ ಬರ್ತಿಲ್ಲ ನಿಮಗೆ. ಬರ್ತಿರೋದು ಹೆಂಗೆ? ಮೇಲ್ಗಡೆ ಮಾತ್ರ ವೈ ವ್ಯಾಲ್ಯೂ ಇದೆ. ಅದೇ ಸ್ಟ್ರೈಟ್ ಲೈನಿಗೆ ಈ ಥರ ಇತ್ತು, ಇಲ್ಲೂ ಇತ್ತು ಸ್ಟ್ರೈಟ್ ಲೈನಿಗೆ, ಹಂಗಾಗಿ ಈ ಕಡೆ ರೀಜನ್ ತಗೊಳ್ತಿದ್ರಿ, ವೈ ಇಲ್ಲಿಂದ ಕೆಳಗಡೆ ತಗೊಳ್ತಿದ್ರಿ ಅಲ್ವಾ. ಬಟ್ ಇಲ್ಲೇನಿದೆ, ವೈ ವ್ಯಾಲ್ಯೂ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಇದೆ. ಎಕ್ಸ್ ವ್ಯಾಲ್ಯೂ ಇಲ್ಲಿಂದ ಎಲ್ಲಿದೆ? ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಎಕ್ಸ್ ವ್ಯಾಲ್ಯೂ ಇದೆ. ಕ್ಲಿಯರ್ ವಿತ್ ದಟ್? Yes, sir. ಓಕೆ, ಸೊ ನಾವು ಯು ಟೇಕ್ ದ ರೀಜನ್ ಫಾರ್ ಎಕ್ಸ್. ರೀಜನ್ ಫಾರ್ ಎಕ್ಸ್ ಎಲ್ಲಿಂದ ಬರುತ್ತೆ? ಇಲ್ಲಿದೆಯಾ, ಮೈನಸ್ ಸ್ಕ್ವೇರ್ ರೂಟ್ ಆಫ್ ವೈ ಬೈ ಎ ಇಂದ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ವೈ ಬೈ ಎ ವರೆಗೂ ಇದೆ. ದಿಸ್ ಇಸ್ ದ ರೀಜನ್ ಫಾರ್ ವಾಟ್? ಎಕ್ಸ್. ರೀಜನ್ ಫಾರ್ ವೈ ಇಸ್ ವೇರ್? ಫ್ರಮ್ ವೈ ಟು ಝೀರೋ ಅಷ್ಟೇ, ಫ್ರಮ್ ವೈ ಟು ಝೀರೋ. So probability of y, fy of y is equal to what? Probability of y is less than or equal to y. ಇದನ್ನ in terms of ಏನು ಬರಬೇಕಾಯಿತು? x ಬರಬೇಕಾಯಿತು. x ರೀಜನ್ ಎಷ್ಟಿದೆ? x is equal to minus y by root a to plus y by root a. ಸೊ ಈ ಥರ ಬರ್ಕೊಳ್ತೀರಾ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ? fy of y is equal to ಇದನ್ನ ಫಸ್ಟ್ ಇದ್ರದ್ದು ಎಫ್ ಎಕ್ಸ್ ಆಫ್ ತಗೊಳ್ಳಿ. ನೆಕ್ಸ್ಟ್ ಇದನ್ನ ಮೈನಸ್ ಎಫ್ ಎಕ್ಸ್ ಆಫ್ ಇದನ್ನು ತೊಗೊಳ್ಳಿ ಮೈನಸ್. ಸೊ ಯಾವತ್ತು ಏನು ತೊಗೊಳ್ಬೇಕು? ಹೈಯರ್ ವ್ಯಾಲ್ಯೂ ಫಸ್ಟ್, ಮೈನಸ್ ಆಫ್ ಲೋವರ್ ವ್ಯಾಲ್ಯೂ. ಓಕೆ, ಸೊ ಇದು ಫಸ್ಟ್ ಕ್ಲಾಸಲ್ಲೇ ಕಲ್ತಿದ್ದೀರಾ. ಪ್ರಾಬಿಲಿಟಿ ಕೊಟ್ಟಿದ ತಕ್ಷಣ ಏನು ಮಾಡಬೇಕು? ಸಿ ಡಿ ಎಫ್ ಆಫ್ ಹೈಯರ್ ವ್ಯಾಲ್ಯೂ ಮೈನಸ್ ದ ಸಿ ಡಿ ಎಫ್ ಆಫ್ ಲೋವರ್ ವ್ಯಾಲ್ಯೂ. ಓಕೆ, ಸೊ ದಿಸ್ ಇಸ್ ದ ಸಿ ಡಿ ಎಫ್ ಫಾರ್ ವಾಟ್? ಎಫ್ ವೈ ಆಫ್ ವೈ. ನೆಕ್ಸ್ಟ್ ಏನು ಮಾಡಬೇಕು? ಪಿ ಡಿ ಎಫ್ ಫೈಂಡ್ ಔಟ್ ಮಾಡಬೇಕು. ಪಿ ಡಿ ಎಫ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ಇದನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕು. ಡಿಫ್ರೆನ್ಶಿಯೇಟ್ ದಿಸ್ ಒನ್, when you differentiate this, okay, square root of y by a the differentiation ಬರ್ದಿದ್ದೀನಿ ಸೈಡಲ್ಲಿ. ಓಕೆ, ಸೊ y by a whole to the power of 1 by 2 ಬರುತ್ತಾ? ಸೊ ಇದೇನು 1 by 2 ಇಂಟು y by 2 y by a whole to the power of 1 by 2 minus 1. ಸೊ ಇದನ್ನ you can write this as what? 1 by 2 root square root of a into y ಅಂತ ಬರಿಬೋದು. ಓಕೆ, ಸೊ ಇದಕ್ಕೂ 1 by 2 ಇಂಟು ಸ್ಕ್ವೇರ್ ರೂಟ್ ಆಫ್ a ಇಲ್ಲಿ ಬರುತ್ತೆ, ಇದಕ್ಕೂ ಅದೇ ಬರುತ್ತೆ. ಇದೆರಡು ಕಾಮನ್ ಇದೆಯಾ? ಇದೆರಡೂ ಕಾಮನ್ ಹೊರಡೆ ತೊಗೊಂಡಿದ್ದೀನಿ. ಓಕೆ, ಸೊ ಎಷ್ಟು ಉಳಿಯುತ್ತೆ ನಿಮಗೆ? ಎಫ್ ಎಕ್ಸ್ ಆಫ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ವೈ ಬೈ ಎ ಪ್ಲಸ್ ಎಫ್ ಎಕ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ಇದು ಮೈನಸ್ ವೈ ಬೈ ಎ ಇಲ್ಲಿ ಬರುತ್ತೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ದಟ್ ಈಸ್ ವಾಟ್? ಪ್ಲಸ್ ಇಸ್ ಗಿವನ್ ಓವರ್ ಹಿಯರ್. ಓಕೆ, ಸೊ ದಿಸ್ ಇಸ್ ದ PDF. Okay, so this is your CDF and this is your PDF which is obtained by differentiating the CDF. Okay, ಸೊ ನಿಮಗೆ ಇವಾಗ ಕ್ವಾಡ್ರಾಟಿಕ್ ಈಕ್ವೇಶನ್ಗೂ ಸಹ ಏನು ಸಿಕ್ತು? ಇನ್ವರ್ಸ್ ಫಂಕ್ಷನ್ ಇದೆ, ಮತ್ತೆ ಅದಕ್ಕೂ ಸಹ PDF ಮತ್ತೆ CDF ಇನ್ ಟರ್ಮ್ಸ್ ಆಫ್ ಏನು ಫೈಂಡ್ ಔಟ್ ಮಾಡಿದಿರಾ? ಎಕ್ಸ್ ಯೂಸ್ ಮಾಡಿ ಫೈಂಡ್ ಔಟ್ ಮಾಡಿದಿರಾ. ಓಕೆ, ಕ್ಲಿಯರ್ ವಿತ್ ದಿಸ್? ಎಷ್ಟು ಅರ್ಥ ಆಯ್ತಲ್ವಾ? Yes, sir. ಓಕೆ, ನಾವು ಇದೇ ತರ ಒಂದು ರ್ಯಾಂಡಮ್ ವೇರಿಯಬಲ್ ಇನ್ನೊಂದು ತೊಗೊಳ್ತಾರೆ, ಏನೋ ಒಂದು ಫಂಕ್ಷನ್ ತಗೊಳ್ತಾರೆ. ಹಿಂಗೇನೋ ಒಂದು ಲೈನ್ ಬಂತು ಅಂದ್ಕೊಳ್ಳಿ, ಇದಕ್ಕೆ ರೀಜನ್ ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಈ ಗ್ರಾಫ್ ನೋಡಿ, ಇಲ್ಲ ಈ ಲೈನ್ ಇದೆಯಲ್ಲ, ಇದು ಫುಲ್ ಹಿಂಗೆ ಎಕ್ಸ್ಟೆಂಡ್ ಆಗ್ಬೋದಾ? ಇದು ಈ ಗ್ರಾಫ್ ಮೇಲೆ ಇಲ್ಲೆಲ್ಲ ಒಂದು ಕಡೆ ಇಲ್ಲೊಂದು ಪಾಯಿಂಟ್ ಹಾಕಿ, ಹಿಂಗೆ ಕ್ರಾಸ್ ಸೆಕ್ಷನ್ ಒಂದು ಪಾಯಿಂಟ್ ತೊಗೊಂಡಿದ್ದೀನಿ. ಇಲ್ಲಿಂದ ಒಂದು ವೈ ಬರ್ಕೊಳ್ಳಿ, ಇಷ್ಟ ಆಯ್ತಾ? ಇಲ್ಲಿಂದ ಎಕ್ಸಿಗೆ ಬರ್ಕೊಳ್ಳಿ. ಅಂದರೆ ಅರ್ಥ ಏನು? ವೈ ರೀಜನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತಾ? ಇಲ್ಲಿಂದ ಮೈನಸ್ ಇನ್ಫಿನಿಟಿವರೆಗೂ ಹೋಗ್ಬೋದಾ? ಇದು ಯು ಕ್ಯಾನ್ ಗೋ ಫ್ರಮ್ ವೇರ್ ವೈ ಟು ಮೈನಸ್ ಇನ್ಫಿನಿಟಿ. ಓಕೆ, ಇದು ಇಲ್ಲಿಂದ ಹಿಡಿದು ಈ ಕಡೆ ಫುಲ್ ಮೈನಸ್ ಇನ್ಫಿನಿಟಿವರೆಗೂ ಹೋಗ್ಬೋದಾ? ಸೊ ದಟ್ ಈಸ್ ಹೌ ವಿಲ್ ಬಿ ಫೈಂಡಿಂಗ್ ದ ರೀಜನ್. ಯಾವುದೇ ಒಂದು ಪಾಯಿಂಟ್ ತಗೊಂಡ್ರು ಅಲ್ಲಿಂದ ಮ್ಯಾಪ್ ಮಾಡ್ಕೊಳ್ಳಿ, ವೈ ಆಕ್ಸಿಸ್ಗೆ ಮತ್ತು ಎಕ್ಸ್ ಆಕ್ಸಿಸ್. ಇದೇನು? ಪ್ರಾಬಿಲಿಟಿ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್.
ಇದನ್ನು ಪ್ರಾಬಬಿಲಿಟಿ ಆಫ್ y is less than or equal to y ಇಂದ ಕೆಳಗಡೆ ಇರಬೇಕು ಅಂತ. ಸೊ ದಿಸ್ ಇಸ್ ಯುವರ್ ರೀಜನ್ ಆಫ್ y and this is the region of x. How do you get ಇದು y is equal to g of x ಅಂದ್ರೆ x is equal to ಏನಿರಬೇಕು g ಇನ್ವರ್ಸ್ ಆಫ್ y. ಸೊ ಎರಡಕ್ಕೂ ಸಹ ಏನಿರಬೇಕು ಇನ್ವರ್ಸ್ ಫಂಕ್ಷನ್ ಇದ್ರೆ ಮಾತ್ರ ಈ ರೀಜನ್ ಅನ್ನೋದು ಬರುತ್ತೆ ಅಂತ ಅರ್ಥ. ಓಕೆ, ಐ ಕ್ಲಿಯರ್ ವಿತ್ ದಟ್. ಇದು ಗೊತ್ತಾಯ್ತದೆ ಮ್ಯಾಪ್ ಮಾಡೋದು ಹೆಂಗೆ ಅಂತ. Yes, sir. ಓಕೆ, ನಾವು ಸೊ ಇವಾಗ ರ್ಯಾಂಡಮ್ ಯೂನಿಫಾರ್ಮ್ ರ್ಯಾಂಡಮ್ ವೇರಿಯೇಬಲ್ಗೆ ಗೊತ್ತಿದೆ ನಿಮಗೆ. ಓಕೆ, ಸೊ ದೇ ಗಿವನ್ ದ ಸಿ ಡಿ ಎಫ್ ಫಾರ್ ಯೂನಿಫಾರ್ಮ್ ರ್ಯಾಂಡಮ್ ವೇರಿಯೇಬಲ್. ಸೊ ಇದು ಯೂನಿಫಾರ್ಮ್ ರ್ಯಾಂಡಮ್ ವೇರಿಯೇಬಲ್ಗೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಹೌ ಡಸ್ ದ ಯೂನಿಫಾರ್ಮ್ ರ್ಯಾಂಡಮ್ ವೇರಿಯೇಬಲ್ ಲುಕ್ಸ್ ಲೈಕ್? ಈ ಥರ ಇದೆ, 0 to 1 ಇದೆ ಅಲ್ವಾ. ಸೊ ಇದನ್ನು ಆಲ್ರೆಡಿ ಮಾಡಿದಿರ ಸಿ ಡಿ ಎಫ್. -∞ to 0 ಏನು ಬರುತ್ತೆ? 0ನೇ ಬರುತ್ತೆ. >1 to ∞ ಎಷ್ಟು ಬರುತ್ತೆ? 1 ಬರುತ್ತೆ. 0 to 1 ಎಷ್ಟು ಬರುತ್ತೆ? ಎಕ್ಸ್ ಬರುತ್ತೆ. ಇದು ಪ್ರೀವಿಯಸ್ ಚೆಕ್ ಮಾಡಿ ನೋಡಿ. ಈ ಸಿ ಡಿ ಎಫ್ನ ನೀವು ಡಿರೈವ್ ಮಾಡಿದ್ರಿ ಯಾವುದಕ್ಕೆ? ಯೂನಿಫಾರ್ಮ್ ರ್ಯಾಂಡಮ್ ವೇರಿಯೇಬಲ್. ಓಕೆ, ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟೆಡ್ ರ್ಯಾಂಡಮ್ ವೇರಿಯೇಬಲ್ ಬಿಟ್ವೀನ್ 0 to 1 ಗೆ ಇಷ್ಟು ಬರುತ್ತೆ ನಿಮಗೆ. ಸಿ ಡಿ ಎಫ್ ಆಲ್ರೆಡಿ ಡಿರೈವ್ ಮಾಡಿದೆ. ಫಾರ್ -∞ to 0 ಎಷ್ಟು ಬರುತ್ತೆ? 0 ಬರುತ್ತೆ. 0 to 1 ಎಷ್ಟು ಬರುತ್ತೆ? ಎಕ್ಸ್ ಬರುತ್ತೆ. ಸೊ ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇದು ಎಷ್ಟು ಬರುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು 1 to ∞ ಇದು ಬರುತ್ತೆ, 1 ಬರುತ್ತೆ. ಇದು ಹೆಂಗೆ? ಸೊ ಇಫ್ ದಿಸ್ ಈಸ್ what is this? So this is the pdf. Okay, so the pdf for what? Uniform distributed random variable. ಇದು ಸಿ ಡಿ ಎಫ್ ತಗೊಂಡ್ರೆ ನಿಮಗೆ ಹೆಂಗೆ ಬರುತ್ತೆ? ಈ ಥರ ಬರುತ್ತೆ. ಚೆಕ್ ಮಾಡಿ, ಆಮೇಲೆ ಹಳೆ ನೋಟ್ಸ್ ಚೆಕ್ ಮಾಡಿ. ಈ ಥರ ಬರುತ್ತೆ. ದಿಸ್ ಇಸ್ ವಾಟ್? ಎಫ್ ಎಕ್ಸ್ ಆಫ್ ಎಕ್ಸ್ ಫಾರ್ ವಾಟ್? ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ರ್ಯಾಂಡಮ್ ವೇರಿಯಬಲ್. ಓಕೆ, ಇದು 0 ಇರುತ್ತೆ, ಇದು 1 ಇರುತ್ತೆ. ಆಯಿತಾ? ಸೊ -∞ ಇಂದ 0ವರೆಗೂ ನೋಡಿ 0 ಇದೆ. 0 ಇಂದ 1 ವರೆಗೂ ಒಂದು ಲೈನ್ ಇದೆಯಾ? ಈಕ್ವೇಶನ್ ಆಫ್ ಎ ಲೈನ್ ಅಲ್ವಾ? ವಾಟ್ ಇಸ್ ಈಕ್ವೇಶನ್ ಆಫ್ ಎ ಲೈನ್? ಎ ಎಕ್ಸ್ ಪ್ಲಸ್ ಬಿ ಅಲ್ವಾ? ಇದು ಬಿ ಅಂದರೆ ವೈ ಮೇಲೆ ಕಟ್ ಆಗ್ತಿದಿಲ್ಲ, ಹಂಗಾಗಿ 0 ಆಗುತ್ತೆ. ಸ್ಲೋಪ್ ಎಷ್ಟಿರುತ್ತೆ? 1 ಇರುತ್ತೆ. 1 ಇಂಟು ಎಕ್ಸ್ ಇಸ್ ಎಕ್ಸ್. ಓಕೆ, ಸೊ ವೈ ಈಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಅಂತ ಬರ್ಕೊಂಡ್ರೆ ಲೈನಿನ ಈಕ್ವೇಶನ್ನು. ಇದು ಸ್ಲೋಪ್ ಎಷ್ಟಿದೆ? 1 ಇದೆ ಅಲ್ವಾ? ಹಂಗಾಗಿ 1 ಇಂಟು ಎಕ್ಸ್ ಇಸ್ 1. ಬಿ ಅಂದ್ರೆ ಏನು? ವೈ ಇಂಟರ್ಸೆಪ್ಟ್. ವೈ ಮೇಲೆ ಇದೇನು ಕಟ್ ಆಗ್ತಾ ಇಲ್ಲ, ಈ ಕಡೆ ಎಲ್ಲೋ ಇದೆ, ಹಂಗಾಗಿ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ? 0 ಆಗುತ್ತೆ. ಉಳಿದಿದ್ದೆಷ್ಟು? ವೈ ಇಸ್ ಈಕ್ವಲ್ ಟು ಎಕ್ಸ್. ಸೊ ಈ ಲೈನ್ ಈಕ್ವೇಶನ್ ಏನಾಗುತ್ತೆ? ಎಕ್ಸ್ ಬರುತ್ತೆ. ಎಲ್ಲಿಂದ? 0 ಇಂದ 1 ವರೆಗೂ ಏನಿದೆ? ಎಕ್ಸ್ ಬಂದಿದೆ. 1 ಆದ್ಮೇಲೆ ಏನು ಬಂದಿದೆ? ಫುಲ್ 1 ಇದೆ, ಎಲ್ಲಿವರೆಗೂ? ಇನ್ಫಿನಿಟಿವರೆಗೂ. ಸೊ ದಿಸ್ ಇಸ್ ದ ಸಿ ಡಿ ಎಫ್ ಫಾರ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ರ್ಯಾಂಡಮ್ ವೇರಿಯಬಲ್. ಅದು ಕ್ಲಿಯರ್ ವಿತ್ ದಟ್? ಹಲೋ, Yes, sir. ಓಕೆ. ನಾವು the same thing is said over here. Fy of y is equal to equation ಏನು? probability of y is less than or equal to y. ಬಟ್ ನಾವು ಇನ್ ಟರ್ಮ್ಸ್ ಆಫ್ ಏನು ಬರೀಬೇಕು? ಎಕ್ಸ್ ಬರೀಬೇಕು. ಓಕೆ, probability of x is less than or equal to x. How do you get the x? X can be found by making use of what? Inverse function which is applied on y, g inverse of y. So that is fx of g inverse of y ಅಂತ ಬರೆಯೋದು. ಪ್ರೀವಿಯಸ್ ಏನು ಹೇಳಿದ್ರಲ್ಲ ಅದನ್ನೇ ಬರೆಯೋದು ಅಷ್ಟೇ. ಓಕೆ, ಸೊ ದಟ್ ಈಸ್ ಹೌ ವಿಲ್ ಬಿ ಗೆಟಿಂಗ್ ದಟ್ ಫಾರ್ ಯೂನಿಫಾರ್ಮ್ ರ್ಯಾಂಡಮ್ ವೇರಿಯಬಲ್. ಓಕೆ, ಇಷ್ಟು ಗೊತ್ತಾಯ್ತಲ್ವಾ? ಇವಾಗ ನಾವು ಇದನ್ನೇ ಎಕ್ಸ್ಪೋನೆನ್ಷಿಯಲ್ ರ್ಯಾಂಡಮ್ ವೇರಿಯಬಲ್ಗೆ ಅಪ್ಲೈ ಮಾಡಿ ನೋಡೋಣ ಹೆಂಗೆ ಬರುತ್ತೆ ಅಂತ. ಸೊ ಸಿ ಡಿ ಎಫ್ ಫಾರ್ ಎಕ್ಸ್ಪೋನೆನ್ಷಿಯಲ್ ರ್ಯಾಂಡಮ್ ವೇರಿಯಬಲ್ ಹಿಂಗಿರುತ್ತೆ. ಓಕೆ, ಇದನ್ನು ಅಷ್ಟೇ ಪ್ರೂವ್ ಮಾಡಿದ್ದೀರಾ, ಪ್ರೀವಿಯಸ್ ಕ್ಲಾಸಲ್ಲಿ ಇರುತ್ತೆ, ಚೆಕ್ ಮಾಡಿ ನೋಡಿ. ಎಕ್ಸ್ಪೋನೆನ್ಷಿಯಲ್ ರ್ಯಾಂಡಮ್ ವೇರಿಯಬಲ್ಗೆ ಸಿ ಡಿ ಎಫ್ ಹೆಂಗೆ ಬರುತ್ತೆ? ಈ ಥರ ಬರುತ್ತೆ. ಸೊ ಹೌ ಡಿಡ್ ಯು ಗೆಟ್ ದಟ್? ಸೊ ಎಫ್ ವೈ ಆಫ್ ವೈ ಅಂದರೆ ಏನಂತ ಅರ್ಥ? ಈ ಥರ ಇರುತ್ತಲ್ವಾ? ಎಕ್ಸ್ಪೋನೆನ್ಷಿಯಲ್ ರ್ಯಾಂಡಮ್ ವೇರಿಯಬಲ್ ಇದು ಲ್ಯಾಂಬ್ಡಾ ಇ ಟು ಪವರ್ ಮೈನಸ್ ಲ್ಯಾಂಬ್ಡಾ ಎಕ್ಸ್. ಅರ್ಥ ಏನು? lambda into e to the power minus lambda x for x is greater than 0 and it is 0 otherwise. ಇದು ಫಂಕ್ಷನ್ ನಿಮ್ಮದು ಅಲ್ವಾ? ಪಿ ಡಿ ಎಫ್. ಇದು ಸಿ ಡಿ ಎಫ್ ಹೆಂಗೆ ಬರುತ್ತೆ? ಈ ಥರ ಬರುತ್ತೆ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನೀವು ಈ ಥರ ಫಂಕ್ಷನ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ಸಿ ಡಿ ಎಫ್ ಆಫ್ ಎಕ್ಸ್ಪೋನೆನ್ಷಿಯಲ್ ರ್ಯಾಂಡಮ್ ವೇರಿಯಬಲ್ ಇನ್ ಟರ್ಮ್ಸ್ ಆಫ್ ವಾಟ್? ವೈ ಇದೆ ಇದು. ಓಕೆ, ನಾವು ಇವಾಗ ಇದನ್ನ ಇನ್ ಟರ್ಮ್ಸ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಬೇಕು. So fy of y is equal to x, which is equal to g inverse of y. So we have what? Fy of y is equal to ಈ ಥರ ಇದೆ, 1 minus e to the power minus lambda y. ಎಲ್ಲಿಂದ ಎಲ್ಲಿವರೆಗೂ? 0 ಇಂದ 1 ವರೆಗೂ. ಓಕೆ, ಸೊ x is equal to 0 to 1. ಸೊ ಈ ಥರ ಬರ್ಕೊಳ್ಳಿ, ಈ ಈಕ್ವೇಶನ್ ಬರ್ಕೊಳ್ಳಿ. ಯಾವ ಈಕ್ವೇಶನು? ಈ ಈಕ್ವೇಶನ್ 1 minus lambda 1 minus e to the power minus lambda y ಅಂತ. ಈ ಈಕ್ವೇಶನ್ ಸಾಲ್ವ್ ಮಾಡಿ. ಓಕೆ,
ಸೊ ಎಫ್ ವೈ ಆಫ್ ಇದು ಕೊಟ್ಟಿದ್ದಲ್ಲ, ಇದನ್ನು ಯೂಸ್ ಮಾಡಿ. ಓಕೆ, ಸೊ ವಾಟ್ ಈಸ್ ವೈ? ಸೊ ವೈ ಈಸ್ ಈಕ್ವಲ್ ಟು ಇದಿದೆಯಲ್ಲ, ಇದು ಹಿಂಗೆ ಇರಲಿ. ಎಫ್ ವೈ ಆಫ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಅಂದರೆ ವಾಟ್ ಈಸ್ ವೈ? ವೈ ಈಸ್ ಈಕ್ವಲ್ ಟು ಎಫ್ ವೈ ಇನ್ವರ್ಸ್ ಆಫ್ ಎಕ್ಸ್ ಬರುತ್ತಾ? ಇದು ಎಫ್ ವೈ ಇದ್ರ ಮೇಲೆ ಅಪ್ಲೈ ಮಾಡ್ತಿರೋದ್ರೆ ಇದಕ್ಕೆ ಇನ್ವರ್ಸ್ ಹಾಕ್ಬೇಕು. ಎಫ್ ವೈ ಇನ್ವರ್ಸ್ ಆಫ್ ಎಕ್ಸ್ ಅಂತ ಹಿಂಗೆ ಬರಿಬೋದಾ? ಸೊ ವೈ ಈಸ್ ಈಕ್ವಲ್ ಟು ಎಫ್ ವೈ ಇನ್ವರ್ಸ್ ಆಫ್ ಎಕ್ಸ್ ಅಂತ ಬರಿಬೋದು. ಸೊ ಇವಾಗೇನು ಎಫ್ ವೈ ಆಫ್ ವೈ ಅಂದ್ರೆ ಏನಂತ ಅರ್ಥ? ಒನ್ ಮೈನಸ್ ಇ ಟು ಪವರ್ ಆಫ್ ಮೈನಸ್ ಲ್ಯಾಂಬ್ಡಾ ವೈ ಈಸ್ ಈಕ್ವಲ್ ಟು ಎಕ್ಸ್. ಇಷ್ಟು ಬರ್ಕೊಳ್ಳಿ. ಇವಾಗ ಈ ಈಕ್ವೇಶನ್ ಬರ್ಕೊಳ್ಳಿ. ಇದಿದೆಯಲ್ಲ, ಒನ್ ಮೈನಸ್ ಇ ಟು ಪವರ್ ಆಫ್ ಮೈನಸ್ ಲ್ಯಾಂಬ್ಡಾ ವೈ ಈಸ್ ಈಕ್ವಲ್ ಟು ಎಕ್ಸ್ ಅಂತ ಬರ್ಕೊಳ್ಳಿ. ಆಯ್ತಾ? ಇವಾಗ ನೀವೇನು ಮಾಡಬೇಕು? ಇ ಟು ದ ಪವರ್ ಅನ್ನೋದನ್ನ ಕ್ಯಾನ್ಸಲ್ ಮಾಡಬೇಕು. ಓಕೆ, ಎಕ್ಸ್ಪೋನೆನ್ಷಿಯಲ್ನ ಕ್ಯಾನ್ಸಲ್ ಮಾಡಬೇಕು. ಓಕೆ, ಎಕ್ಸ್ಪೋನೆನ್ಷಿಯಲ್ ಇಂದು ಇನ್ವರ್ಸ್ ಫಂಕ್ಷನ್ ಏನು? ಲ್ಯಾನ್ ಇಸ್ ದ ಇನ್ವರ್ಸ್ ಫಂಕ್ಷನ್ ಆಫ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಹಂಗಾಗಿ ಏನು ಮಾಡ್ತೀರಾ ನೀವು? ಲ್ಯಾನ್ ಫಂಕ್ಷನ್ ಅಪ್ಲೈ ಮಾಡ್ತೀರಿ. ಎರಡು ಕೂಡ ಲ್ಯಾನ್ ಫಂಕ್ಷನ್ ಅಪ್ಲೈ ಮಾಡಿ ಇವಾಗ. ಓಕೆ, ಅಪ್ಲೈ ದ ಲ್ಯಾನ್ ಫಂಕ್ಷನ್ ಆನ್ ಬೋತ್ ಸೈಡ್. ಇದೇನಾಗುತ್ತೆ? ಲ್ಯಾನ್ ಆಫ್ ಒನ್ ಮೈನಸ್ ಇ ಟು ಪವರ್ ಮೈನಸ್ ಲ್ಯಾಂಬ್ಡಾ ವೈ ಇಸ್ ಈಕ್ವಲ್ ಟು ಲ್ಯಾನ್ ಆಫ್ ಎಕ್ಸ್. ಲ್ಯಾನ್ ಆಫ್ ಒನ್ ಮೈನಸ್ ಲ್ಯಾನ್ ಆಫ್ ಇ ಟು ಪವರ್ ಮೈನಸ್ ಲ್ಯಾಂಬ್ಡಾ ಎಕ್ಸ್ ವೈ ಇಸ್ ಈಕ್ವಲ್ ಟು ಲ್ಯಾನ್ ಆಫ್ ಎಕ್ಸ್. ಓಕೆ, ಫಂಕ್ಷನ್ ಮತ್ತು ಇನ್ವರ್ಸ್ ಫಂಕ್ಷನ್ ಎರಡು ಒಟ್ಟಿಗೆ ಬಂದಾಗ ಏನಾಗೋದು? ಎರಡು ಕ್ಯಾನ್ಸಲ್ ಆಗಿಬಿಡುತ್ತಲ್ವಾ? ಸೊ ಈ ಇಂಟಿಗ್ರೇಷನ್ ಡಿಫ್ರೆನ್ಷಿಯೇಷನ್ ಒಟ್ಟಿಗೆ ಬಂದು ಕ್ಯಾನ್ಸಲ್ ಆಗೋದಲ್ಲ, ಅದೇ ಥರ ಇನ್ವರ್ಸ್ ಫಂಕ್ಷನ್ಸ್ ಯಾವಾಗಲೂ ಒಟ್ಟಿಗೆ ಬಂದು ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಲ್ಯಾನ್ ಮತ್ತು ಎಕ್ಸ್ಪೋನೆನ್ಷಿಯಲ್ ಏನಿದೆ ಇನ್ವರ್ಸ್ ಫಂಕ್ಷನ್, ಎರಡೂ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಮೇಲ್ಗಡೆ ಪವರ್ ವ್ಯಾಲ್ಯೂ ಮಾತ್ರ ಹಾಗೆ ಹೇಳ್ಕೊಳ್ಳುತ್ತೆ. ಮೈನಸ್ ಲ್ಯಾಂಬ್ಡಾ ವೈ ಈಸ್ ಈಕ್ವಲ್ ಟು ಲ್ಯಾನ್ ಆಫ್ ಎಕ್ಸ್. ಸೊ ಮೈನಸ್ ಲ್ಯಾಂಬ್ಡಾ ವೈ ಮೈನಸ್ ಲ್ಯಾನ್ ಒನ್ ಇದನ್ನ ಈ ಕಡೆ ತಗೊಂಡ್ರೆ ಈಸ್ ಈಕ್ವಲ್ ಟು ಈ ಥರ ಬರುತ್ತೆ. ಓಕೆ, ಲ್ಯಾನ್ ವೈ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ವೈ ಈಸ್ ಈಕ್ವಲ್ ಟು ಈ ಥರ ಬರುತ್ತೆ. ನೆಕ್ಸ್ಟ್ ಏನು ಮಾಡಿ? ವೈ ಈಸ್ ಈಕ್ವಲ್ ಟು ಒನ್ ಬೈ ಲ್ಯಾಂಬ್ಡಾ ಇಂಟು ಲ್ಯಾನ್ ಆಫ್ ಒನ್ ಮೈನಸ್ ಎಕ್ಸ್ ಅಂತ ಬರುತ್ತೆ. ಸೊ ದಿಸ್ ಇಸ್ ದ ಇನ್ವರ್ಸ್ ಫಂಕ್ಷನ್ ಫಾರ್ ವಾಟ್? ವೈ. ಓಕೆ, ಸೊ ದಿಸ್ ಇಸ್ ಹೌ ಯು ಗಾಟ್ ದಿಸ್ ಈಕ್ವೇಶನ್. ಓಕೆ, ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ ಸಿಂಗಲ್ ಫಂಕ್ಷನ್ ರ್ಯಾಂಡಮ್ ವೇರಿಯಬಲ್. ಓಕೆ, ಸೊ ನೀವು ವೈನ ಯಾವಾಗಲೂ ಇನ್ ಟರ್ಮ್ಸ್ ಆಫ್ ಎಕ್ಸ್ ತಗೊಳ್ಬೇಕು. ನಿಮಗೆ ಎಕ್ಸ್ ಇಂದು ಪಿ ಡಿ ಎಫ್, ಸಿ ಡಿ ಎಫ್ ಎಲ್ಲ ಗೊತ್ತಿದ್ರೆ ನೀವು ವೈದು ಸಹ ಸಿ ಡಿ ಎಫ್, ಪಿ ಡಿ ಎಫ್ ಎಲ್ಲ ಫೈಂಡ್ ಔಟ್ ಮಾಡ್ಬೋದು. ಗಿವನ್ ವಾಟ್ಸ್ ದ ಕಂಡೀಷನ್? ಎಕ್ಸ್ ಮತ್ತೆ ವೈ ಎರಡಕ್ಕೂ ಸಹ ಇನ್ವರ್ಸ್ ಫಂಕ್ಷನ್ ನಿಮಗೆ ಗೊತ್ತಿರಬೇಕು. ಫಂಕ್ಷನ್ ಗೊತ್ತಿರಬೇಕು, ಅದರದ್ದು ಇನ್ವರ್ಸ್ ಫಂಕ್ಷನ್ ಗೊತ್ತಿರಬೇಕು. ದಿಸ್ ಇಸ್ ದ ಲಾಜಿಕ್ ಆಫ್ ದಿಸ್ ಕಾನ್ಸೆಪ್ಟ್ ವಾಟ್ ಐ ಎಕ್ಸ್ಪ್ಲೇನ್ ರೈಟ್ ನೌ. ಓಕೆ, ಅರ್ಥ ಆಯ್ತಾ? ಕ್ಲಿಯರ್ ವಿತ್ ದಿಸ್? ಹಲೋ. Yes, sir. Okay, so now in the next class you'll be solving the problems on this. Okay, ನಾಳೆ ಕ್ಲಾಸ್ ನಿಮಗಿಲ್ಲ, ಬಟ್ 3:30 ಕ್ಲಾಸ್ಗೆ ಅಟೆಂಡ್ ಮಾಡಿ. ಓಕೆ, ನಾಳೆ ಮಧ್ಯಾಹ್ನ 3:30ಗೆ ಸ್ಪೆಷಲ್ ಕ್ಲಾಸ್ ತೊಗೊಳ್ತೀನಿ. ಸೊ ವಿಲ್ ಬಿ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಆನ್ ದಿಸ್ ಕಾನ್ಸೆಪ್ಟ್. ಓಕೆ, ಇದೊಂದು ಕಾನ್ಸೆಪ್ಟ್ ಆದ್ಮೇಲೆ ಇನ್ನೊಂದು ಕಾನ್ಸೆಪ್ಟ್ ಉಳಿಯುತ್ತೆ. ಆ ಕಾನ್ಸೆಪ್ಟ್ ಥಿಯರಿ ಮತ್ತು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ದಟ್ ಕಂಪ್ಲೀಟ್ಸ್ ಯುವರ್ ಮಾಡ್ಯೂಲ್ 1. ಓಕೆ, ಸೊ ಶನಿವಾರದಷ್ಟೇ ಮಾಡ್ಯೂಲ್ 1 ಮುಗಿಯುತ್ತೆ. ನಾಳೆ 3:30ಗೆ ಅಟೆಂಡ್ ಮಾಡಿ.